ಸರಿ, ಓಕೆ. ಫಾರ್ ದ ಟ್ಯಾಲಿ ಕೇಸ್ ಸ್ಟಡಿ, ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಬಿಸ್ನೆಸ್ ಫಾರ್ 6th ಸೆಮ್ಗೆ ಟ್ಯಾಲಿ ಕೇಸ್ ಸ್ಟಡಿ ಇರೋದ್ರಿಂದ ನಾವು ಇದ್ರೊಳಗೆ ಏನು ಸ್ಟಡಿ ಮಾಡ್ಬೇಕು ಅನ್ನೋದು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ಥಾಟ್ ಏನಂತಂದ್ರೆ ಜರ್ನಲ್ ಎಂಟ್ರಿ ಪಾಸ್ ಮಾಡೋಕ್ಕಾಗಬೇಕು. ಈಗ ಎಲ್ಲರಿಗೆ ಕಾಮರ್ಸ್ ಸ್ಟೂಡೆಂಟ್ಸ್ ನೀವು ಜರ್ನಲ್ ಎಂಟ್ರಿ ಪಾಸ್ ಮಾಡೋದು ಈಸಿ ಅನ್ನಿಸ್ಬೋದು ಅನ್ಕೊತೀನಿ. ಆದರೆ ನಿಮಗೆ ಇನ್ನೊಂದಿಷ್ಟು ಶಾರ್ಟ್ಕಟ್ ಕೀ ಹೇಳ್ತೀನಿ ನಾನು. ಹಿಂಗೆ ಮಾಡಿರಿ, ಹಿಂಗಿಲ್ಲ ಅಂತಂದೇಳಿ. ಯಾವಾಗಲೂ ಒಂದು ಥಾಟ್ ಹೇಳ್ತೀನಿ. ಇಲ್ಲೇ ಕ್ಯಾಶ್ ಬಂತಂದ್ರೆ ಡೆಬಿಟ್ ಮಾಡ್ಬೇಕು. ಒಂದೊಂದು ಥಾಟ್ ಹೇಳ್ಕೊಂತ ಬರ್ತೀನಿ. ಫಸ್ಟ್ ಜರ್ನಲ್ ಎಂಟ್ರಿ ಹೆಂಗೆ ಪಾಸ್ ಮಾಡ್ಬೇಕು ಅನ್ನೋದು ಅರ್ಥ ಮಾಡ್ಕೊಂಡು. ಈಗ ನೀವು ಇರ್ಬೋದು ಆಲ್ರೆಡಿ ಇವರು ಏನು ಸಿಕ್ಸ್ ಸಮ್ ಇರ್ಬೋದು. ಬಟ್ ಆದ್ರೆ ಏನಾಕೈತಿ ಅಂತಂದ್ರೆ ಸಮ್ಟೈಮ್ಸ್ ಆಲ್ಮೋಸ್ಟ್ ಇವೆಲ್ಲ ಮರ್ತೀರಿ. ರೂಲ್ಸ್ ರೆಗ್ಯುಲೇಷನ್ಸ್ ಆಫ್ ಜರ್ನಲ್ ಎಂಟ್ರಿ ಎಲ್ಲ ಮರ್ತೀರಿ ಅನ್ಕೊಂತೀನಿ ನಾನು. ಸೊ ನನಗೆ ಗೊತ್ತು, ಐ ನೋ ಅಬೌಟ್ ಅವರ್ ಸ್ಟೂಡೆಂಟ್ ಅಂತ ಹೇಳಿ. ಸೊ ಈ ಒಂದು ವಿಚಾರ ಏನಂತಂದ್ರೆ ನಾವು ಜರ್ನಲ್ ಎಂಟ್ರಿನ ರೂಲ್ಸ್ ಅಪ್ಲೈ ಮಾಡಂಗಿಲ್ಲ. ಯಾಕಂದ್ರೆ ನನಗೆ ಅಷ್ಟು ಟೈಮ್ ಇಲ್ಲ. ಈಗ ನಾನು ರೂಲ್ಸ್ ಅಪ್ಲೈ ಮಾಡಿದ್ರೆ ನಾನು ಎಂಟ್ರಿ ಪಾಸ್ ಮಾಡ್ಬೇಕಂತ ತಿಳ್ಕೊಳ್ಳೋಣ. ಒಂದು ಇಮ್ಯಾಜಿನೇಷನ್ ತೊಗೊಂಡು ಯಾವಾಗಲೂ ನೆನಪಿಟ್ಕೊಳ್ರಿ. ಒಂದು ಬಿಸ್ನೆಸ್ನ ನ್ಯೂಲಿ ಸ್ಟಾರ್ಟೆಡ್ ಆಗಿತ್ತಂದ್ರೆ ಏನಾಗಿತ್ತಂತಂದ್ರೆ ಬಿಸ್ನೆಸ್ ನ್ಯೂಲಿ ಏನಾಗಿತ್ತು ಸ್ಟಾರ್ಟೆಡ್ ಆಗಿತ್ತು ಅಂತ ತಿಳ್ಕೊಳ್ಳೋಣ. ಒಂದು ವಿಚಾರ, ನ್ಯೂಲಿ ಸ್ಟಾರ್ಟೆಡ್ ಆಗಿತ್ತಂತಂದ್ರೆ ಓನರ್ ಏನ್ ತಂದಿರ್ತಾನೆ ಹೇಳ್ರಿ? ಕ್ಯಾಶ್ ಆರ್ ಎನಿ ಐಟಮ್ಸ್ ತಂದಿರ್ತಾನೆ. ಅವಾಗ ಅದನ್ನ ನಾವೇನಂತ ಟ್ರೀಟ್ ಮಾಡ್ತೇವೆ ಅಂದ್ರೆ ಕ್ಯಾಪಿಟಲ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಏನಂತ ಟ್ರೀಟ್ ಮಾಡ್ತೀವಿ? ಕ್ಯಾಪಿಟಲ್. ನಿಮ್ಗೊಂದಿಷ್ಟು ಐಟಮ್ ನಾನು ಈ ಕಡೆ ಬರ್ಸಂತ ಬರ್ತೀನಿ. ಯಾವಾಗ್ಲೂ ಅಸೆಟ್ ಯಾವಾಗ್ಲೂ ಡೆಬಿಟ್ ಆಕೈತಿ, ನೆನಪಿಟ್ಕೊಳ್ಳಿ ಇವಿಷ್ಟು ವರ್ಡ್. ನೆಕ್ಸ್ಟ್ ಒನ್ ಲಯಬಿಲಿಟೀಸ್ ಯಾವಾಗ್ಲೂ ಏನಾಕೈತಿ? ಕ್ರೆಡಿಟ್ ಆಕೈತಿ. ಎಕ್ಸ್ಪೆನ್ಸಸ್ ಯಾವಾಗ್ಲೂ ಡೆಬಿಟ್ ಆಕೈತಿ. ಓಕೆ, ಇನ್ಕಮ್ ಯಾವಾಗ್ಲೂ ಏನಾಕೈತಿ? ಕ್ರೆಡಿಟ್ ಆಕೈತಿ. ಸೊ ಜೊತೆಗೆ ಕ್ಯಾಪಿಟಲ್ ಇಸ್ ಆಲ್ವೇಸ್ ಕ್ರೆಡಿಟೆಡ್. ಈ ಐಡಿಯಾ ಇತ್ತಂದ್ರೆ ಈ ಪ್ರಾಬ್ಲಮ್ ಫಿನಿಶ್ ಆಗುತ್ತೆ. ಜರ್ನಲ್ ಎಂಟ್ರಿ ಫಾರ್ 15 ಮಾರ್ಕ್ಸ್. ನಾ ಹೇಳ್ತಾ ಈಗ ನಾನು ಏನು ಹೇಳ್ತೀನಿ, ಅಸೆಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮೆಷಿನರಿ ಇಂಥವು ಏನೋ ಪರ್ಚೇಸ್ ಮಾಡಿದ್ರೆ ಅವಾಗ ಅಸೆಟ್ ಬಂತಿಲ್ಲ. ಇನ್ನೊಂದು ಐಡಿಯಾ ತಗೊಳ್ಳೋಣ. ಎನಿ ಕಮ್ಸ್ ಇನ್, ಏನೋ ನಮ್ಮ ಬಿಸ್ನೆಸ್ ಒಳಗೂ ಬಂತ ತಿಳ್ಕೊಡ್ರಿ, ಕಮ್ಸ್ ಇನ್. ಹೌದಾ? ಅದನ್ನ ನಾವೇನು ಮಾಡೋಣ? ಡೆಬಿಟ್ ಮಾಡೋಣ. ನಮ್ಮ ಕಡೆಯಿಂದ ಏನೋ ಹೋಗಲಿ, ಗೋಸ್ ಔಟ್, ಅದನ್ನೇನು ಮಾಡೋಣ? ಕ್ರೆಡಿಟ್ ಮಾಡೋಣ. ಒಂದು ವಿಚಾರ ಈಗ ರಫ್ ಆಗಿ ಹೇಳತ್ತ ನಾನು ನಿಮಗೆ. ನೆಕ್ಸ್ಟ್ ಒನ್, ಈಗ ರಿಸೀವರ್ ಇದ್ರ ಅಂತ ತಿಳ್ಕೊಂಡು, ಯಾರು ರಿಸೀವರ್ ಇದ್ರಂದ್ರೆ ಅವ್ರನ್ನ ಡೆಬಿಟ್ ಮಾಡೋಣ. ಗಿವರ್ ಇದ್ರಂತಂದ್ರೆ ಅವ್ರೇನು ಮಾಡೋಣ? ಕ್ರೆಡಿಟ್ ಮಾಡೋಣ. ಈಗ ನಿಮಗೆ ಟೈಮ್ ಇಲ್ಲ, ಇದು ಶಾರ್ಟ್ಕಟ್ ಆಗಿ ಓದ್ಬೇಕಾಗಿತ್ತು. ನಾನು ನಿಮಗೆ ಹೇಳಿದ್ದಿಲ್ಲ. ಈಗ ಒಬ್ಬ ಬಿಸ್ನೆಸ್ ನ ನ್ಯೂಲಿ ಸ್ಟಾರ್ಟೆಡ್ ಮಾಡಿರ್ತಾನ, ಏನು ಹಾಕಿರ್ತಾನ? ಬಂಡವಾಳ ಕ್ಯಾಶ್ ತಂದು ಹಾಕಿರ್ತಾನೆ ಬಿಸ್ನೆಸ್ ಒಳಗೆ. ಇಲ್ಲೇ ಕ್ಯಾಶ್ ಬಂತ ಹೋತ. ನಾವು ಯಾವಾಗಲೂ ಯಾವ ವ್ಯೂನ ನೋಡ್ಬೇಕಂದ್ರೆ ನಮ್ದ್ರ ಬಿಸ್ನೆಸ್ ನಮಗೆ ಬಿಸ್ನೆಸ್ ಒಳಗೆ ಬಂತು ಡೆಬಿಟ್, ಹೋತು ಕ್ರೆಡಿಟ್. ಹಂಗಾಗಿ ಕ್ಯಾಶ್ ಬಿಸ್ನೆಸ್ ಒಳಗೆ ಬಂದಿಲ್ಲ, ಬಂತು ಅಂದ್ರೆ ಇದನ್ನ ಡೆಬಿಟ್ ಮಾಡ್ತೀನಿ. ಆದ್ರೆ ಕ್ಯಾಶ್ ಬಿಸ್ನೆಸ್ ಒಳಗೆ ಹಾಕಿದಕ್ಕೆ ನಾವು ಏನಂತ ಕರೀತೀವಿ? ಅದಕ್ಕೆ ಕ್ಯಾಪಿಟಲ್ ಆಲ್ವೇಸ್ ಈಸ್ ಏನಂತ ಹೇಳಿ ನಾನು ನಿಮಗೆ? ಕ್ರೆಡಿಟ್ ಆಕೈತಿ. ಅಂಡರ್ಸ್ಟ್ಯಾಂಡ್ ಆಗ್ತಾ ಎಲ್ಲರಿಗೂ ಕಾನ್ಸೆಪ್ಟ್ ಹೆಂಗಂತ. ಸೊ ಈಸಿಲಿ ನಾವೇನು ಮಾಡ್ತಾ ಹೋಗೋಣ, ಕೇಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಹೋಗ್ಬೇಕು. ಒಂದು ವಿಚಾರ ಆಯ್ತು. ನೆಕ್ಸ್ಟ್ ಒನ್, ಈಗ ಫಾರ್ ಎಕ್ಸಾಂಪಲ್ ಪರ್ಚೇಸ್ ಇತ್ತು. ಏನಿತ್ತು? ಪರ್ಚೇಸ್ ಇಸ್ ಆಲ್ವೇಸ್ ಡೆಬಿಟ್. ಇವನ್ ಸ್ಟೇ ಬಿಡುತ್ತೆ ನಾನು ನಿಮಗೆ. ಪರ್ಚೇಸ್ ಇಸ್ ಆಲ್ವೇಸ್ ಏನಂತ? ಡೆಬಿಟ್. ಇಲ್ಲಿ 2 ಟೈಪ್ ಪರ್ಚೇಸ್ ಬರ್ತೈತಿ. ಒಂದು ವಿಚಾರ, ಒಂದು ಕ್ಯಾಶ್ ಪರ್ಚೇಸ್ ಬರ್ತೈತಿ, ಇನ್ನೊಂದು ಕ್ರೆಡಿಟ್ ಪರ್ಚೇಸ್ ಬರ್ತೈತಿ. ಕ್ಯಾಶ್ ಪರ್ಚೇಸ್ ಒಳಗೆ ಕ್ಯಾಶ್ ಮತ್ತು ಪರ್ಚೇಸ್ನ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಗೂಡ್ಸ್ ಪರ್ಚೇಡ್ ಫಾರ್ ₹10,000 ಅಂತ ಹೇಳಿದ್ರು. ಗೂಡ್ಸ್ ಪರ್ಚೇಡ್ ಫಾರ್ ಏನಂತ ಹೇಳಿದವರು? 10,000 ಅಂತ ಹೇಳಿದ್ರು. ಗೂಡ್ಸ್ ಪರ್ಚೇಡ್ ಫಾರ್ 10,000 ಅಂತ ಹೇಳಿದ್ರು. ಏನು? ಕ್ರೆಡಿಟ್ ಅಂತ ಹೇಳೋಣ. ಕ್ರೆಡಿಟ್ ಅಂತ ಹೇಳಿದ್ರೆ ಅದು ಕ್ರೆಡಿಟ್ ತಗೋಕೋಬೇಕು. ನೆನಪಿಟ್ಕೊಳ್ರಿ, ಕ್ಯಾಶ್ ಪರ್ಚೇಸ್ಗೆ ನಾವು ಯಾವಾಗಲೂ ಕ್ಯಾಶ್ ತಗೋಬೇಕು. ಕ್ರೆಡಿಟ್ ಪರ್ಚೇಸ್ಗೆ ನಾವು ಏನು ತಗೋಬೇಕಂದ್ರೆ ನೇಮ್ ಆಫ್ ಪರ್ಸನ್ ತಗೋಬೇಕು. ನೆನಪಿರ್ಲಿ, ಯಾವಾಗಲೂ ಕ್ರೆಡಿಟ್ಸ್ ಪರ್ಚೇಸ್ ಮತ್ತು ಕ್ರೆಡಿಟ್ ಸೇಲ್ಗೆ ಏನು ತಗೋಬೇಕು ನೀವು? ನೇಮ್ ಆಫ್ ಪರ್ಸನ್. ಫಾರ್ ಎಕ್ಸಾಂಪಲ್ ಗೂಡ್ಸ್ ಸೋಲ್ಡ್ ಟು ರಾಜು ಆನ್ ಕ್ರೆಡಿಟ್ ಅಂತ ಹೇಳಿದ್ರೆ ಅಂತೀವಿ. ಗೂಡ್ಸ್ ಸೋಲ್ಡ್ ಟು ರಾಜು ಆನ್ ಏನಂತ ಹೇಳಿದ್ರು ಅವರು? ಆನ್ ಕ್ರೆಡಿಟ್. ಒಬ್ಬ ರಾಜುಗೆ ನಾವು ಗೂಡ್ಸ್ನ ಸೇಲ್ ಮಾಡಿದೆ ಅಂತ ಹೇಳ್ಕೊಳ್ಳಿ. ಸೇಲ್ ಆಲ್ವೇಸ್ ಏನಕ್ಕೈತೆ ಅಂದ್ರೆ ಕ್ರೆಡಿಟ್ ಆಕೈತೆ. ನೆನಪಿಡ್ಬೇಕು. ಯಾಕೆ ಆಲ್ವೇಸ್ ಕ್ರೆಡಿಟ್ ಆಕೈತೆ ಹೇಳ್ರಿ? ಸೇಲ್ ಆದಾಗ ಗೂಡ್ಸ್ ಏನಾಗ್ತಾವ? ಹೋಗೋದ್ರಿಂದ ಅದನ್ನೇ ಮಾಡೋಣ? ಕ್ರೆಡಿಟ್ ಮಾಡೋಣ. ನಾನು ನಿಮಗೆ ಥಾಟ್ ಹೆಂಗೆ ಹೇಳ್ತೇನೆ ಬಂದಿದ್ವಲ್ಲ ಡೆಬಿಟ್. ಪರ್ಚೇಸ್ ಮಾಡಿದಾಗ ಗೂಡ್ಸ್ ಏನಕ್ಕವು? ಬರ್ತಾವ. ಹಂಗಂದ್ರೆ ಏನು ಮಾಡೋಣ? ಡೆಬಿಟ್ ಮಾಡೋಣ. ಈಗ ಸೇಲ್ ಮಾಡಿದಾಗ ಗೂಡ್ಸ್ ಏನಕ್ಕವು? ಹೋಗ್ತಾವ. ಅವಾಗ ಏನು ಮಾಡೋಣ? ಕ್ರೆಡಿಟ್ ಮಾಡೋಣ. ಅಂಡರ್ಸ್ಟ್ಯಾಂಡ್ ಆದ ವರ್ಡ್ ಹೆಂಗೆ ಯೂಸ್ ಮಾಡತ್ತೇನಂತ. ಅವಾಗ ಒಂದು ವೇಳೆ ಅದು
ಕ್ಯಾಶ್ ಸೇಲ್ ಇತ್ತಂದ್ರೆ ಯು ಹ್ಯಾವ್ ಟು ಟೇಕ್ ಕ್ಯಾಶ್. ಒಂದು ವೇಳೆ ಅದು ಕ್ರೆಡಿಟ್ ಸೇಲ್ ಇತ್ತಂತಂದ್ರೆ ಯು ಹ್ಯಾವ್ ಟು ಟೇಕ್ ದ ನೇಮ್ ಆಫ್ ಪರ್ಸನ್. ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಎಲ್ಲರಿಗಿದೆ. ಸೊ ಈ ತರ ನಾವೇನ್ ಮಾಡ್ತಾ ಹೋಗ್ತೀವಿ, ಜನರಲ್ ಎಂಟ್ರಿ ಪಾಸ್ ಮಾಡ್ತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ನೆನಪಿಟ್ಕೊಳ್ರಿ, ಪರ್ಚೇಸ್ ಮತ್ತು ಸೇಲ್ಸ್ ಅಂತ ತಗೊಂಡಿದ್ದು ಯಾವಾಗ ಅಂತಂದ್ರೆ ಇಫ್ ದೇರ್ ಈಸ್ ಗೂಡ್ಸ್, ಏನಿದ್ದಾಗ ಗೂಡ್ಸ್ ಇದ್ದಾಗ ಮಾತ್ರ ನಾ ಏನ್ ತಗೊಂತೀನಿ ಅಂತಂದ್ರೆ ಪರ್ಚೇಸ್ ಆರ್ ಸೇಲ್ಸ್ ಅಂತ ತಗೊಂತೀನಿ. ಇನ್ ಕೇಸ್ ಇಫ್ ದೇ ಮೆನ್ಷನ್ ದ ನೇಮ್ ಆಫ್ ಅಸೆಟ್, ಅವ್ರು ಒಂದ್ ವೇಳೆ ನೇಮ್ ಆಫ್ ಅಸೆಟ್ ನ ಮೆನ್ಷನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ದೇ ಪರ್ಚೇಡ್ ಫರ್ನಿಚರ್ ಅಂತ ಹೇಳ್ಬಿಟ್ರು. ಏನಂತ ಅಂದ್ರೆ ಅವರು ಫರ್ನಿಚರ್ ಪರ್ಚೇಡ್ ಫಾರ್ ರುಪೀಸ್ 10,000 ಅಂತ ಹೇಳಿದ್ರು. ಫರ್ನಿಚರ್ ಪರ್ಚೇಡ್ ಅಂದಾಗ ಅಲ್ಲಿ ಫರ್ನಿಚರ್ ಅನ್ನೋದೇನು ಅಸೆಟ್ ಇದ್ದಾಗ ಯು ಹ್ಯಾವ್ ಟು ಟೇಕ್ ದ ನೇಮ್ ಆಫ್ ಅಸೆಟ್, ನಾಟ್ ಪರ್ಚೇಸ್. ನಾ ಹೇಳೋದು ಅರ್ಥ ಮಾಡ್ಕೇರಿ. ಗೂಡ್ಸ್ ಅನ್ನೋ ವರ್ಡ್ ಇದ್ದಾಗ ಮಾತ್ರ ಓನ್ಲಿ ಯು ಹ್ಯಾವ್ ಟು ಟೇಕ್ ದ ನೇಮ್ ಪರ್ಚೇಸ್ ಆರ್ ಸೇಲ್. ಇನ್ ಕೇಸ್ ಇಫ್ ದೇರ್ ಇಸ್ ಅಸೆಟ್, ಒಂದ್ ವೇಳೆ ಇಫ್ ದೇರ್ ಇಸ್ ಆನ್ ಅಸೆಟ್ ಇದ್ರ ಯು ಹ್ಯಾವ್ ಟು ಟೇಕ್ ದ ನೇಮ್ ಆಫ್ ಅಸೆಟ್. ಅಂಡರ್ಸ್ಟ್ಯಾಂಡ್ ಆಗಿಲ್ಲ? ಜನರಲ್ ಎಂಟ್ರಿ ಪಾಸ್ ಮಾಡೋ ಮುಂದೆ ಅಸೆಟ್ ನೇಮ್ ನ ಮೆನ್ಷನ್ ಮಾಡಿದ್ರೆ ಯು ಹ್ಯಾವ್ ಟು ಟೇಕ್ ದ ನೇಮ್ ಆಫ್ ಅಸೆಟ್ ತಗೊಳ್ರಿ. ನೆಕ್ಸ್ಟ್ ಒಂದ್ ವೇಳೆ ಅವ್ರು ಗೂಡ್ಸ್ ಅಂತ ಏನಾದ್ರು ಮೆನ್ಷನ್ ಮಾಡಿದ್ರೆ ನೀವೇನ್ ತಗೋಬೇಕು, ಪರ್ಚೇಸ್ ಆರ್ ಸೇಲ್ಸ್ ತಗೋಬೇಕು. ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅಂತ ಅನ್ಕೊಂತೀನಿ ಕಾನ್ಸೆಪ್ಟ್. ಸೊ ಇಷ್ಟು ತಿಳ್ಕೊಂಡ್ರೆ ಒಂದು ವಿಚಾರ ಹೋಗಿತ್ತು. ಹಂಗ ಒಂದಿಷ್ಟು ಎಕ್ಸಾಂಪಲ್ ಸಾಲ್ವ್ ಮಾಡ್ಕೊಂತ ಬರ್ತಾನೆ ಅಂತ ತಿಳ್ಕೊಂಡ್ರಿ. ಈಗ ರಾಜು ಸ್ಟಾರ್ಟೆಡ್ ಎ ಬಿಸ್ನೆಸ್ ಓಕೆ ವಿತ್ ಎ ಕ್ಯಾಶ್ ಆಫ್ ರುಪೀಸ್ 1 lakh ಅಂತ ಹೇಳಿದವ. ಏನಂತ ಹೇಳಿದ? ವಿತ್ ಎ ಕ್ಯಾಶ್ ಆಫ್ ರುಪೀಸ್ 1 lakh ಅಂತ ಹೇಳಿದ. ಈಗ ಅವ ಹೇಳ್ದ ಇಲ್ಲ? ಸೊ ನಾನು ನಿಮಗೆ ಈಗಾಗಲೇ ಒಂದು ಮಾತು ಹೇಳಿದೆ. ಈಗ ಅವ ಸ್ಟಾರ್ಟ್ ಮಾಡಿರೋದು ಕ್ಯಾಶ್ ಇಂದ. ಕ್ಯಾಶ್ ಬಿಸ್ನೆಸ್ ಒಳಗೆ ಬಂತ ಹೋತ ಬಂದ್ರೆ ಕ್ಯಾಶ್ ಹಂಗಂದ್ರೆ ಏನ್ ಮಾಡ್ತೀರಿ? ಡೆಬಿಟ್. ಈಗ ನೀವು ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದ್ರಿಂದ ದಟ್ ಇಸ್ ಕಾಲ್ಡ್ ಆಸ್ ಕ್ಯಾಪಿಟಲ್. ನೆನಪಿಟ್ಕೊಂಡ್ಬಿಡ್ರಿ. ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂದಾಗ ಇಟ್ ಮೀನ್ಸ್ ಕಮೆನ್ಸ್ಡ್ ಆರ್ ಸ್ಟಾರ್ಟೆಡ್ ಅಂದಾಗ ಅದು ಬಿಸ್ನೆಸ್ ನ ಹೊಸದಾಗಿ ಸ್ಟಾರ್ಟ್ ಮಾಡ್ರ ಅದಕ್ಕೆ ನಾವು ನ್ಯೂಲಿ ಅದಕ್ಕೆ ಏನಂತ ಕರಿತೀವಿ? ಕ್ಯಾಪಿಟಲ್ ಅಂತ ಕರಿತೀವಿ, ಬಂಡವಾಳ ಅಂತ ಕರಿತೀವಿ. ಹಂಗಂದ್ರೆ ಅಪೋಸಿಟ್ ಬಂದಿದ್ದೇನೆ ಕ್ಯಾಪಿಟಲ್. ಕ್ಯಾಪಿಟಲ್ ಯಾವಾಗಲೂ ಏನಕ್ಕೈತೆ ಅಂತ ಹೇಳಿ ನಾನು ಕ್ರೆಡಿಟ್ ಎಂಟ್ರಿ ಏನಂತವಾಗದ ಕ್ಯಾಶ್ ಅಕೌಂಟ್ ಡೈರೆಕ್ಟ್ ಟು ಕ್ಯಾಪಿಟಲ್ ಅಕೌಂಟ್. ಇಷ್ಟು ತಿಳ್ಕೊಂಡ್ರೆ ನಿಮ್ಮ ಜನರಲ್ ಎಂಟ್ರಿ ಆರಾಮಾಗಿ ಬಿಡಿಸ್ಬೋದು. ಈಗ ಒಂದಿಷ್ಟು ಎಕ್ಸಾಂಪಲ್, ಸ್ಯಾಲ್ರಿ ಪೇಡ್ ಅಥವಾ ಪೇಡ್ ಸ್ಯಾಲ್ರಿ ಆಫ್ ರುಪೀಸ್ ನೋಡ್ರಿ 10,000. ಯು ಆರ್ ಕಾಮರ್ಸ್ ಸ್ಟೂಡೆಂಟ್ಸ್ ಆಲ್ಮೋಸ್ಟ್. ಸ್ಯಾಲ್ರಿ ಅಂದ್ರೆ ನಿಮ್ಗೆ ಏನಂತ ಗೊತ್ತಾಗೈತೆ ಆಲ್ರೆಡಿ? ಎಕ್ಸ್ಪೆನ್ಸಸ್. ಸ್ಯಾಲ್ರಿ ಅಂದ್ರೆ ಏನು? ಯಾವಾಗ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತಾನೆ ಅಂದ್ರೆ ಮುಂದೆ ಒಂದು ವರ್ಡ್ ಐತಿ, ಏನು? ಪೇಡ್ ಅಂತ ಇದ್ರೆ ಎಕ್ಸ್ಪೆನ್ಸಸ್ ಆಕೈತಿ, ರಿಸೀವ್ಡ್ ಅಂತ ಇದ್ರೆ ಏನಕೈತಿ? ಇನ್ಕಮ್ ಆಗ್ತೈತಿ. ಅರ್ಥ? ಎಕ್ಸ್ಪೆನ್ಸಸ್ ನ ಯಾವಾಗ್ಲೂ ಏನಂತ ಟ್ರೀಟ್ ಮಾಡ್ಬೇಕು ಹೇಳ್ರಿ? ನಾನು ಏನ್ ಮಾಡ್ಬೇಕಂತ ಹೇಳಿ? ಎಕ್ಸ್ಪೆನ್ಸ್ ನ ಡೆಬಿಟ್ ಮಾಡೋದ ಅಂತ ಹೇಳಿದೆ. ಒಟ್ ಈಗ ಸ್ಯಾಲ್ರಿ ಪೇಡ್ ಒಳಗ ವಾಟ್ ಯು ಹೌ ಟು ಆಕ್ಚುಲಿ ಪೇಡ್. ಈಗ ನೀವು ಆಕ್ಚುಲಿ ಏನ್ ಪೇ ಮಾಡ್ತೀರಿ? ಕ್ಯಾಶ್ ಪೇ ಮಾಡ್ತೀವಿ. ಕ್ಯಾಶ್ ಕಮ್ಸ್ ಇನ್ ಆರ್ ಗೋಸ್ ಔಟ್. ಹೋತಲ್ಲ, ಬಂತಂದ್ರೆ ಡೆಬಿಟ್ ಮಾಡ್ರಿ, ಹೋತಂದ್ರೆ ಕ್ರೆಡಿಟ್ ಮಾಡ್ರಿ ಅಂತ ಹೇಳಿ ನಾನು. ಹಂಗಂದ್ರೆ ಆಟೋಮೆಟಿಕ್ಲಿ ಏನ್ ಮಾಡ್ತೀರಿ? ಹಂಗಂದ್ರೆ ನೀವು ಇದನ್ನ ಕ್ಯಾಶ್ ಅಕೌಂಟ್ ನ ನೀವೇನ್ ಮಾಡ್ತೀರಿ? ಕ್ರೆಡಿಟ್ ಮಾಡಿ. ಅವಾಗ ಎಂಟ್ರಿ ಏನ್ ಪಾಸ್ ಆಗೈತೆ ಹೇಳ್ರಿ? ಸ್ಯಾಲ್ರಿ ಅಕೌಂಟ್ ಡೈರೆಕ್ಟ್ ಟು ಕ್ಯಾಶ್ ಅಕೌಂಟ್. ಅಂಡರ್ಸ್ಟ್ಯಾಂಡ್ ಆಗೈತೆ ಕಾನ್ಸೆಪ್ಟ್ ಇದು? ಸೊ ಈ ತರ ನಿಮ್ಗೆ ಏನಕ್ಕೈತೆ ಅಂತಂದ್ರೆ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡಬಹುದು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು ಜನರಲ್ ಎಂಟ್ರಿ ಪಾಸ್ ಮಾಡಕ್ಕೆ. ಹಂಗ ಒಂದು ಉದಾಹರಣೆ ತಗೊಳ್ಳೋಣ. ಮಿಸ್ಟರ್ ಅದರ ರಾಜು ಇಸ್ ದ ಓನರ್. ಓಕೆ, ರಾಜು ಪರ್ಚೇಡ್ ಎ ಫರ್ನಿಚರ್ ಫಾರ್ ರುಪೀಸ್ 10,000 ಫ್ರಮ್ ದ ಗೊಡ್ಚಿ ಎಲೆಕ್ಟ್ರಾನಿಕಲ್ಸ್. ಗೊಡ್ಚಿ ಫರ್ನಿಚರ್ ಅಲ್ಲ ನಾನು ಹೇಳಿದೆ, ಯಾವುದೋ ನ್ಯಾಷನಲ್ ಫರ್ನಿಚರ್ಸ್ ಇಂದ ಏನು ಮಾಡ್ದ ಒಂದು ಫರ್ನಿಚರ್ ತೊಗೊಂಡ ಅಂತ ತಿಳ್ಕೊಂಡ. ಅಲ್ಲಿ ಮುಂದೆ ಆನ್ ಕ್ರೆಡಿಟ್ ಅಂತ ಹೇಳಿದ್ರೆ ದಟ್ ಇಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ನೆನಪಿಟ್ಕೊಳ್ಳಿ. ಇನ್ ದ್ಯಾಟ್ ಕೇಸಸ್ ಒಳಗೆ ಯು ಹ್ಯಾವ್ ಟು ಟೇಕ್ ದ ನೇಮ್ ಆಫ್ ಪರ್ಸನ್ ಆರ್ ಕಂಪ್ನಿ. ಈಗ ನಾನು ಇಲ್ಲಿಂದ ತಗೊಂಡೆ, ಈಗ ಆನ್ ಕ್ರೆಡಿಟ್ ಅನ್ನತ್ಲೆ ಕೊಡ್ಸಿಲ್ಲ, ಅದು ನ್ಯಾಷನಲ್ ಫರ್ನಿಚರ್ಸ್ ಅಕೌಂಟ್ ಇಂದ ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಿದಾಗ ಅಸೆಟ್ ಒಳಗೆ ಬಂತ ಹೋತ ಬಂತು. ಯಾವ ಅಸೆಟ್ ಅದು? ಫರ್ನಿಚರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಕೊಟ್ರೆ ಕ್ಯಾಶ್ ಹೋಗ್ಬೇಕು, ಕ್ರೆಡಿಟ್ ಕೊಟ್ರೆ ಏನ್ ತಗೋಬೇಕು? ನೇಮ್ ಆಫ್ ಪರ್ಸನ್ ತಗೋಬೇಕು. ಅಂಡರ್ಸ್ಟ್ಯಾಂಡ್ ಆಗೈತಿ? ಆಗಿಲ್ಲ ಆ ಥರ ಕಾನ್ಸೆಪ್ಟ್ ಹೆಂಗಂತ. ಸೊ ಇಟ್ಸ್ ಆಲ್ ಅಬೌಟ್ ಏನಂತ ಹೇಳ್ತೇವೆ ನಾವು, ಜನರಲ್ ಎಂಟ್ರೀಸ್. ಈಜಿ ಐತಿ ಅನ್ಕೋಬಹುದು. ಜನರಲ್ ಎಂಟ್ರಿ ಒಂದು ಲೆವೆಲ್ಗೆ ಈಜಿ ಅನಿಸ್ತಾ? ಈಗ ನಿಮಗೆ ಜನರಲ್ ಎಂಟ್ರಿ ಫಸ್ಟ್ ಹೆಂಗೆ ಬರ್ಬೇಕು ಅನ್ನೋದು ಗೊತ್ತಾಗಬೇಕು ಕಾನ್ಸೆಪ್ಟ್. ಹೌದಾ? ನಾನೀಗ ಒಂದು ಕೇಸ್ ಸ್ಟಡಿ ತೊಗೊತೀನಿ. ಫಸ್ಟ್ ಜನರಲ್ ಎಂಟ್ರಿ ಹೆಂಗೆ ಬಂದವ ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವೇ ಹೇಳ್ಕೊಂತ ಬರ್ಬೋದು. ಈಗ ಸೊ ನಾ ಯಾವ್ದಾರು ಒಂದು ಇಯರ್ದು ಕ್ವಶನ್ ಪೇಪರ್ ತೆಗಿತೀನಿ. ಸೊ ಒಂದು ವರ್ಷದ ಕ್ವಶನ್ ಪೇಪರ್ ಅಂತಂದ್ರೆ ಈಸಿಲಿ ನೀವೇನು ಮಾಡ್ಬೋದು ಅಂತಂದ್ರೆ in the 2018 year question paper of ಯಾವುದು ಫಸ್ಟ್ ನಾವು ಕೇಸ್ ಸ್ಟಡಿನ ಕ್ಲಿಯರ್ ಮಾಡ್ಕೋಬೇಕಂತಂದ್ರೆ ಕಂಪ್ಯೂಟರ್ದು ಜನರಲ್ ಎಂಟ್ರಿ ಹೆಂಗೆ ಬಿಡಿಸ್ಬೇಕು ಅನ್ನೋದು ಗೊತ್ತಾಗಬೇಕು ನಿಮಗೆ.
ಸೊ ಜರ್ನಲ್ ಎಂಟ್ರಿ ಹೆಂಗೆ ಬಿಡಿಸ್ಬೇಕು ಅನ್ನೋದು ಗೊತ್ತಾಗಬೇಕಂತಂದ್ರೆ ಜಸ್ಟ್ ವೇಟ್ 2 minutes. I will just take a business plan. ಕಂಪ್ಯೂಟರ್ ನೋಡು ತೆಗಿ. ಮಾತಾಡಬೇಡ್ರಿ. ಇಲ್ಲ ಐತೆ ನೋಡ್ರಿ. ಏನಂತ ಹೇಳೋಣ? ಕೇಸ್ ಸ್ಟಡಿ. ಕೇಸ್ ಸ್ಟಡಿ ಅಂತ ಒಂದು ಕಾನ್ಸೆಪ್ಟ್. ಕೇಸ್ ಸ್ಟಡಿನ ಹೇಳೋಣ. 12th ಕ್ವಶನ್ ಈಸ್ ಕಂಪಲ್ಸರಿ ಅಂತ. ಗಿವ್ ಜರ್ನಲ್ ಎಂಟ್ರೀಸ್ ಅಂದ್ರೆ ಜರ್ನಲ್ ಎಂಟ್ರಿ ಕೊಡ್ಬೇಕು. ಫಸ್ಟ್ ಜರ್ನಲ್ ಎಂಟ್ರಿ ಕೊಡ್ಬೇಕಂದ್ರೆ ಆಲ್ರೆಡಿ ಯು ನೋ ದ ಫಾರ್ಮ್ಯಾಟ್. ಏನು ಫಾರ್ಮ್ಯಾಟ್ ಹೇಳ್ರಿ? ಫಾರ್ಮ್ಯಾಟ್ ಏನು? ಫಾರ್ಮ್ಯಾಟ್ ಹೌದಾ? ಇಲ್ಲೇ ಸದ್ಯಕ್ಕೆ ತಗೊಂತೀವಿ ಡೇಟು, ಪರ್ಟಿಕ್ಯುಲರು, ಡೆಬಿಟ್ ಅಮೌಂಟು ಮತ್ತು ಇನ್ನೊಂದು ಯಾವ್ದು ಕ್ರೆಡಿಟ್ ಅಮೌಂಟ್ ತೊಗೊಳೋಣ. ಇನ್ನೊಂದು ಲೆಡ್ಜರ್ ಪೋಲಿಯೋ ಕಾಲಮ್ ಬರ್ತೈತಿ. ಸೊ ಅದು ನಮ್ಮ ನಾರ್ಮಲ್ ಬೈ ಹ್ಯಾಂಡ್ ಬಿಡ್ಸ್ ಅವತ್ತೇ ಯೂಸ್ ಮಾಡ್ತೇವೆ. ಅದನ್ನು ಸದ್ಯಕ್ಕೆ ಇಷ್ಟ ತಗೊಳ್ರಿ. ಏನೇನು ತೊಗೊಳ್ತೀವಿ ಅನ್ನೋದು ಗೊತ್ತಾದಲ್ಲ. ನೆಕ್ಸ್ಟ್ ಒಂದು ಫಸ್ಟ್ ಒಂದು ಹೇಳೋಣ. 2018 ಇಯರ್ದು ಕ್ವಶನ್ ಪೇಪರ್ ಒಳಗೆ ಫಸ್ಟ್ ಜರ್ನಲ್ ಎಂಟ್ರಿ ಏನು ಹೇಳೋಣ? 1/5/2017 ಮಿಸ್ಟರ್ ಅನಿಲ್ ಕುಮಾರ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಅ ಕ್ಯಾಪಿಟಲ್ ಆಫ್ ₹50,000 ಅಂತ ಹೇಳೋಣ. ಯು ಗಾಟ್ ದಟ್ ನಾ ಕ್ವಶನ್? ಸೊ ಐ ವಿಲ್ ಸೆಂಡ್ ದ ಫೋಟೋ. ಇದನ್ನ ಒಂದು ಸೆಕೆಂಡ್ ಕೇಳ್ರಿ. ಇದರಲ್ಲಿ ಮೇನ್ ಆಗಿ ನಾವು ಏನು ತಿಳ್ಕೊಬೇಕಂದ್ರೆ ಜರ್ನಲ್ ಎಂಟ್ರಿ ಹೆಂಗೆ ಬಿಡ್ಸೋದು ಗೊತ್ತಾಗ್ತಂದ್ರೆ ಇಲ್ಲಿಗೆ ಅರ್ಧ ಲೆಕ್ಕ ಮುಗ್ದಂಗೆ. ನೆಕ್ಸ್ಟ್ ಇನ್ನೊಂದು ಅರ್ಧ ಲೆಕ್ಕ ಹೆಂಗೆ ಹೇಳ್ತೀನಿ? ಐಡೆಂಟಿಫೈ ದ ಗ್ರೂಪ್ಸ್ ಅಂತ ಹೇಳ್ತೀನಿ. ಒಂದಿಷ್ಟು ನಿಮಗೆ ಐಟಮ್ಸ್ನ ತೊಗೊಂಡು ನಿಮ್ಮ ಎಕ್ಸಾಮಿಗೆ ಕೇಳೋಂಥ ಐಟಮ್ಸ್ನ ತೊಗೊಂಡು ಇವನ್ನ ಈ ಗ್ರೂಪ್ನ ಹಾಕ್ರಿ ಅಂತ ಹೇಳ್ತೇನೆ. ನಾನು ನಿಮಗೆ ಐಡಿಯಾ ಕೊಟ್ಟು ಹೇಳ್ತೇನೆ. ನಾನು ನಿಮಗೆ ಇಷ್ಟು ಎಕ್ಸ್ಪೆನ್ಸಸ್ನ ಇದ್ರಾಗ ಹಾಕ್ಬೇಕನ್ನೋದು. ಅವನ ಗ್ರೂಪ್ ವೈಸ್ ನೀವೇನು ಮಾಡಬೇಕು? ಅಲೋಕೇಟ್ ಮಾಡಬೇಕು. ಅದಾದಮೇಲೆ ಪ್ರತಿಯೊಂದು ಹೆಸರದ್ದು ನಾವೇನು ಮಾಡ್ತೀವಿ? ಲೆಡ್ಜರ್ ಅಕೌಂಟ್ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ಕ್ಯಾಶ್ ಇದ್ದರೆ ಕ್ಯಾಶ್ ಅಕೌಂಟ್, ಬ್ಯಾಂಕ್ ಇದ್ದರೆ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಲೆಡ್ಜರ್ ಅಕೌಂಟ್. ನೆಕ್ಸ್ಟ್ ಒಂದು ಫರ್ನಿಚರ್ ಇದ್ದರೆ ಫರ್ನಿಚರ್ ಲೆಡ್ಜರ್ ಅಕೌಂಟ್. ಈ ಥರ ನೀವೇನು ಮಾಡ್ತಾ ಹೋಗ್ತೀವಿ? ಲೆಡ್ಜರ್ ಅಕೌಂಟ್ ಹಾಕ್ತೀವಿ. ಅದಾದಮೇಲೆ ವೋಚರ್ಸ್ ಹಾಕ್ತೀವಿ ನಾವು. ದುಡ್ಡು ಬರೋದಿತ್ತಂದ್ರೆ ರಿಸಿಪ್ಟ್ ವೋಚರ್. ಈಗ ಬರೆಸ್ತೇನೆ ನಾನು, ಲಿಸ್ಟ್ ಆಫ್ ವೋಚರ್ಸ್ ಬರೆಸ್ತೀನಿ ನಾನು. ಇವ್ನು ಹಿಂಗೆ ತಗೋರಿ, ಇವ್ನು ಇಷ್ಟ ಮಾಡ್ರಿ ಅಂತ ಹೇಳ್ತೀನಿ. ಸೊ ಅವ್ನು ಇಟ್ಕೊಂಡು ನೀವು ಆರಾಮಾಗಿ ಕೇಸ್ ಸ್ಟಡಿನ ನೀವು ಏನು ಮಾಡ್ಕೋಬಹುದು? ಸಾಲ್ವ್ ಮಾಡ್ಕೋಬಹುದು. ಎದ್ರದ್ದು? ಕಂಪ್ಯೂಟರ್ದು. ಕ್ಲಿಯರ್ ಆಯ್ತಾ? ಸೊ ಈಗ 1 by 1 ಗ್ರೂಪ್ ಒಳಗೆ ಬಂತು ನೋಡ್ರಿ. 1 by 1 ಏನು? ಫಸ್ಟ್ 1/5/2017 ಮಿಸ್ಟರ್ ಅನಿಲ್ ಕುಮಾರ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಅ ಕ್ಯಾಪಿಟಲ್ ಆಫ್ ರೂಪೀಸ್ ಎಷ್ಟು ಅಂತ ಹೇಳ್ಯಾರ? ತಡಿ ವಿತ್ ನೋಡ್ರಿ, ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಆಫ್ ರೂಪೀಸ್ ಎಷ್ಟು ಅಂತ ಹೇಳ್ಯಾರ? 50 lakh. 50 ಲಕ್ಷ ಇಟ್ಕೊಂಡವ ಬಿಸ್ನೆಸ್ನ ಸ್ಟಾರ್ಟ್ ಮಾಡತ್ತಾರ. ಸೊ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಕಮೆನ್ಸ್ ಮಾಡೋದಾಗಿರ್ಬೋದು, ಅದಕ್ಕೆ ನಾವೇನಂತ ಕರೀತೀವಿ? ಕ್ಯಾಪಿಟಲ್ ಅಂತ ಓಡಾಡ. ಕ್ಯಾಪಿಟಲ್ ಆಲ್ವೇಸ್ ಏನಾಕೈತಿ? ಕ್ರೆಡಿಟ್ ಆಕೈತಿ. ಕ್ರೆಡಿಟ್ ಆತಂತಂದ್ರೆ ಅದ್ರ ಅಪೋಸಿಟ್ ನಮಗೆ ಬಂದಿದ್ದೇನು? ಕ್ಯಾಶ್ ಏನಾಕೈತಿ? ಡೆಬಿಟ್. ವಾಟ್ ಇಸ್ ದ ಜರ್ನಲ್ ಎಂಟ್ರಿ ಫಾರ್ ದಿಸ್? ಕ್ಯಾಶ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್. ಇಸ್ ಇಟ್ ಕ್ಲಿಯರ್ ಟು ಎವ್ರಿವನ್? Next one, come to the next adjustment. Next transaction. Cash deposited into bank rupees how much? 5 lakh. ಇದ್ರ ಬಗ್ಗೆ ನಾನು ಕಾಂಟ್ರಾ ಎಂಟ್ರಿ ಅಂತ ಕರಿತೀನಿ. ಕ್ಯಾಶು ಮತ್ತು ಬ್ಯಾಂಕ್ ಒಂದೇ ಟ್ರಾನ್ಸಾಕ್ಷನ್ ಆಗಿ ಬಂದಾಗ ನಾವು PUC ಫಸ್ಟ್ ಇಯರ್ ಒಳಗೆ ಕ್ಯಾಶ್ ಬುಕ್ ರೆಫರ್ ಮಾಡೋದ್ರಿಂದ ಸಿ ಅಂತ ಹೇಳಿ ಕಾಂಟ್ರಾ ಎಂಟ್ರಿ ಬರ್ತಿದ್ವಿ. ಅದು ನಿಮಗೆ ನೆನಪಿರ್ಲಿಕ್ಕಿಲ್ಲ ಅನಿಸ್ತದೆ ನನಗೆ. ಒಂದು ವಿಚಾರ ಆದರೆ, ಎರಡನೇ ವಿಚಾರ, ಬ್ಯಾಂಕು ಮತ್ತು ಕ್ಯಾಶ್ ಅನ್ನೋದು ಒಂದೇ ಟ್ರಾನ್ಸಾಕ್ಷನ್ ಆಗಿ ಬಂದಾಗ ಅದಕ್ಕೆ ನಾವೇನಂತ ಕರಿತೀವಿ? ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಅದಕ್ಕೆ ಮೂರು ಎಕ್ಸಾಂಪಲ್ ಅದಾವೆ. ಏನೇನಂತಂದ್ರೆ, ಒಂದನೇದು ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್ ಇಸ್ ಅ ಕಾಂಟ್ರಾ ಎಂಟ್ರಿ. ಎರಡನೇದು ಕ್ಯಾಶ್ ವಿತ್ ಡ್ರಾನ್ ಫ್ರಮ್ ದ ಬ್ಯಾಂಕ್ ಫಾರ್ ಆಫೀಸ್ ಯೂಸ್, ಇದು ಕಾಂಟ್ರಾ ಎಂಟ್ರಿ. ಇವೆರಡ ಏನಿವು? ಕಾಂಟ್ರಾ ಎಂಟ್ರಿ. ಇವೆರಡು ಬಂದಾಗ ನೀವು ಏನಂತ ಹೇಳ್ಬೇಕು? ಕಾಂಟ್ರಾ ಎಂಟ್ರಿ. ಅದಕ್ಕೆ ಶಾರ್ಟ್ಕಟ್ ಕೀ F4. ನಾನು ನಿಮಗೆ ಬರ್ಕೊಡ್ತೇನೆ ಈಗ ಅದನ್ನು. ಓಕೆ, ಕ್ಲಿಯರ್ ಆಯ್ತಾ ಎಲ್ಲರಿಗೂ ಇದು? ಸೊ ನೆಕ್ಸ್ಟ್ ಒಂದು ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಏನಂತ ಹೇಳ್ಯಾರ ಅವರು? ಬ್ಯಾಂಕ್. ಕ್ಯಾಶ್ ಹೋಗ್ತಾ ಬಂತು. ಈಗ ಎರಡು ಥಿಂಗ್ಸ್ ನೋಡ್ಬೇಕಿದ್ರೆ ಈಗ ತಡಿಪ್ಪ. ಕ್ಯಾಶ್ ಏನಂತ ಹೇಳಿದ್ರು ಅವರು? ಡೆಪಾಸಿಟೆಡ್ ಇಂಟು ಏನಂತ ಹೇಳಿದ್ರು? ಬ್ಯಾಂಕ್. ಪ್ರತಿಯೊಂದು ಟ್ರಾನ್ಸಾಕ್ಷನ್ ಒಳಗೂ 2 ಆಸ್ಪೆಕ್ಟ್ಸ್ ಹುಡುಕ್ಬೇಕು ನಿಮಗೆ. ಒಂದು ಡೆಬಿಟ್, ಇನ್ನೊಂದು ಕ್ರೆಡಿಟ್. ಯಾವಾಗಲೂ ನೆನ್ಪಿಟ್ಕೊಳ್ರಿ, ಫಾರ್ ಎವ್ರಿ ಟ್ರಾನ್ಸಾಕ್ಷನ್ ಯು ಹ್ಯಾವ್ ಟು ಸರ್ಚ್ 2 ಆಸ್ಪೆಕ್ಟ್ಸ್, 2 ಥಿಂಗ್ಸ್. ಒಂದು ಡೆಬಿಟ್ ಆಕೈತಿ, ಇನ್ನೊಂದು ಏನಕ್ಕೈತಿ? ಆಟೋಮೆಟಿಕ್ಲಿ ಕ್ರೆಡಿಟ್ ಆಕೈತಿ. ಸೊ ಇದ್ರಾಗ ಕ್ಯಾಶ್ ಬಂತ ಹೋತಂತಂದ್ರೆ ಆಟೋಮೆಟಿಕ್ಲಿ ನೀವೇನು ಮಾಡ್ತಿದ್ರೆ? ಕ್ರೆಡಿಟ್. ಬ್ಯಾಂಕ್ ಏನಕ್ಕಾರ ಅಂತಂದ್ರೆ, ಬ್ಯಾಂಕ್ ಯಾವಾಗಲೂ ಪರ್ಸನ್, ನೆನಪಿಟ್ಕೊಳ್ರಿ. ಬ್ಯಾಂಕ್ ಯಾವಾಗಲೂ ಏನಕ್ಕಾರ? ಪರ್ಸನ್. ಅವ್ರು ಏನಕ್ಕಾರ? ರಿಸೀವರ್ ಹಾಕಾರ. ಅವ್ರ ಮಟ್ಟಿಗೆ ಬ್ಯಾಂಕ್ ಅಂತ ತಿಳ್ಕೊಂಡು ರಿಸೀವರ್ ಹಾಕಾರಲ್ಲ, ರಿಸೀವರ್ ಅವ್ನು ಏನು ಮಾಡೋಣ? ಡೆಬಿಟ್ ಮಾಡೋಣ. ಎಂಟ್ರಿ ಬ್ಯಾಂಕ್ ಅಕೌಂಟ್ ಕ್ಯಾಶ್. ನೆಕ್ಸ್ಟ್ ಒಂದು ಬರೀ, ಪರ್ಚೇಸ್ ಫರ್ನಿಚರ್ ಪರ್ ರೂಪೀಸ್ ಎಷ್ಟಕ್ಕೆ ಅಂತ ಹೇಳ? 2 lakh. ನೀವು ಇಲ್ಲೇ ಹೇಳ್ಬೋದು ನೋಡಿ. ಪರ್ಚೇಡ್ ಫರ್ನಿಚರ್, ಹೌದಾ? ಪರ್ ರೂಪೀಸ್ ಎಷ್ಟಕ್ಕೆ ಹೇಳ್ಯಾರ ಹೇಳ್ರಿ? 2 lakh. ಒಂದು ವಿಚಾರ ನಾನು ಎರಡು ವಿಚಾರ ಮಾಡ್ತೀನಿ.
ಒಂದೇ ಮಾತು ಪರ್ಚೇಸ್ ಫರ್ನಿಚರ್. ನಾನು ಪರ್ಚೇಸ್ ಮತ್ತು ಸೇಲ್ಸ್ ಯಾವಾಗ ತಗೋಬೇಕಂತಂದ್ರ ಇಫ್ ದ ಮೆನ್ಷನ್ ದಟ್ ಗೂಡ್ಸ್. ಒಂದ್ ವೇಳೆ ಅಸೆಟ್ ಹೆಸರು ಮೆನ್ಷನ್ ಮಾಡಿದ್ರೆ ಅಸೆಟ್ ಹೆಸರು ತಗೋಬೇಕಂತ ಹೇಳಿ ನಾನು. ಹಂಗಂದ್ರೆ ಅಸೆಟ್ ಹೆಸರೇನು ಬಂತ ಹೋತ ಬಂತು. ಫರ್ನಿಚರ್ ಬಂತಂದ್ರೆ ಡೆಬಿಟ್ ಮಾಡ್ತೀರಿ ಕ್ರೆಡಿಟ್ ಮಾಡ್ತೀರಿ? ಡೆಬಿಟ್ ಮಾಡ್ತೀವಿ. ಹಂಗಂದ್ರೆ ಫರ್ನಿಚರ್ ಡೆಬಿಟ್ ಆಯ್ತು. ಬಟ್ ಫಾರ್ ಪರ್ಚೇಸಿಂಗ್ ದ ಫರ್ನಿಚರ್ ವಾಟ್ ಹ್ಯಾವ್ ಟು ಪೇ? ಕ್ಯಾಶ್. ಕ್ಯಾಶ್ ಅಕೌಂಟ್ ಆಟೋಮೆಟಿಕ್ಲಿ ಏನಾಕೈತಿ? ಕ್ರೆಡಿಟ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಎಂಟ್ರಿ ಏನಾಕೈತಿ ಅವಾಗ? ಎಲ್ಲರಿಗೂ ಅರ್ಥ ಆಗೈತಿ ಅನ್ಕೊಂತೀನಿ ನಾನು. ನೆಕ್ಸ್ಟ್ ಒಂದು ಬರ್ರಿ, ಪರ್ಚೇಸ್ ಗೂಡ್ಸ್. ನೋಡಿ ಮತ್ತೆ ಚೇಂಜ್ ಆಯ್ತಿಲ್ಲ. ಮಾತಾಡಲ್ಲ ಲಾಸ್ಟ್. ಪರ್ಚೇಸ್ ಗೂಡ್ಸ್ ಫಾರ್ ರುಪೀಸ್ ಎಷ್ಟು ಅಂತ ಹೇಳ ಅವ್ರು? 4 lakh. ಈಗ ಗೂಡ್ಸ್ ಅಂತ ಹೇಳಿದಾಗ ಯು ಶುಡ್ ಟೇಕ್ ದ ನೇಮ್ ಪರ್ಚೇಸ್ ಆರ್ ಸೇಲ್. ಈಗ ಪರ್ಚೇಸ್ ಐತಲ್ಲ, ಹಂಗಂದ್ರೆ ಪರ್ಚೇಸಸ್ ಅಕೌಂಟ್ ಡೇಟಾ ಟು ಏನಂತ? ಕ್ಯಾಶ್. ಅಂಡರ್ಸ್ಟ್ಯಾಂಡ್ ಆಗೈತೆ ಎಲ್ಲರಿಗೆ? ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಓದ್ರಿ, ಇದು ಇಂಪಾರ್ಟೆಂಟ್ ಇರೋದು. ಪರ್ಚೇಸ್ಡ್ ಗೂಡ್ಸ್ ಫ್ರಾಮ್ ಮಿಸ್ಟರ್ ಯಾರು? ಶೇಖರ್ ಆನ್ ಎದ್ರ ಬೆಲೆ ಅಂತ ಹೇಳೋಣ? ಕ್ರೆಡಿಟ್. ಇಲ್ಲೇ ಪರ್ಚೇಸ್ ಗೂಡ್ಸ್ ಐತೋ ಅಸೆಟ್ ಐತೆ? ಗೂಡ್ಸ್ ಇರೋದ್ರಿಂದ ನೀವು ಪರ್ಚೇಸ್ ಅಂತ ತಗೋಬೇಕು. ಒಂದು ವಿಚಾರ. ಅಲ್ಲ ಕ್ಯಾಶ್ ಅಂತ ಅಥವಾ ಕ್ಯಾಶ್ ಕೊಡಲಿಲ್ಲ ಅಂದ್ರೆ ಅದು ಕ್ಯಾಶ್ ಟ್ರಾನ್ಸಾಕ್ಷನ್. ಒಂದ್ ವೇಳೆ ಅವ್ರು ಕ್ರೆಡಿಟ್ ಅಂತ ಹೇಳ್ಯಾರ ಅಂದ್ರೆ ನೀವೇನ್ ತಗೋಬೇಕಂತ ಹೇಳಿ ನಾನು? ನೇಮ್ ಆಫ್ ಪರ್ಸನ್. ಹೂ ಇಸ್ ದ ನೇಮ್ ಆಫ್ ಪರ್ಸನ್ ಹಿಯರ್? ಶೇಖರ್. ಹಂಗಾಗಿ ಎಂಟ್ರಿ ಏನಾಕೈತಿ? ಪರ್ಚೇಸ್ ಇಸ್ ಆಲ್ವೇಸ್ ಏನಂತ ಹೇಳಿ? ಡೆಬಿಟ್. ಪರ್ಚೇಸ್ ಯಾವಾಗ ಏನಾಕೈತಿ? ಡೆಬಿಟ್. ಪರ್ಚೇಸ್ ಅಕೌಂಟ್ ಡೇಟಾ ಟು ಮಿಸ್ಟರ್ ಶೇಖರ್ ಅಕೌಂಟ್. ಎಲ್ಲರಿಗೆ ಟ್ರಾನ್ಸಾಕ್ಷನ್ ಹೆಂಗೆ ಈಸಿ ಪಾಸ್ ಮಾಡ್ಬೇಕನ್ನೋ ಗೊತ್ತಾತಲ್ಲ. ಇಷ್ಟು ಐಡಿಯಾ ಇತ್ತಂದ್ರೆ ನೀವು ಜನರೇಟರ್ನ ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ಅರ್ಥ ಆತನ ಹೇಳ್ತಿರೋದು? ನೀವು ಇಷ್ಟು ಇತ್ತಂದ್ರೆ ಜನರೇಟರ್ ಏನ ಮಾಡ್ಬೋದು? ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕ್ಲಿಯರ್ ಆತ ಒಂದು ಐಡಿಯಾ? ಈಗ ನೆಕ್ಸ್ಟ್ ಐಡಿಯಾ ಏನು ಹೇಳ್ತೀನಿ ಅಂತಂದ್ರೆ ಹೆಡಿಂಗ್ ಹಾಕಿರಿ, ವೋಚರ್ಸ್ ಇನ್ ಟ್ಯಾಲಿ. ವೋಚರ್ಸ್ ಇನ್ ಟ್ಯಾಲಿ. ನಾನೀಗ ಇದನ್ನ ರಬ್ ಮಾಡಲ್ಲ. ವೋಚರ್ಸ್ ಇನ್ ಟ್ಯಾಲಿ. ಓಕೆ, ಹಾಕ್ರಿ ಬೇಗ ಹಾಕ್ರಿ. ವೋಚರ್ಸ್ ಇನ್ ಟ್ಯಾಲಿ. ಮಾತಾಡ್ಬೇಡ್ರಿ. ನಂದು ಅವ್ನು ಸಾಲ್ವ್ ಮಾಡಲ, ಆಮೇಲೆ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಒಂದು ಐಡಿಯಾ ಸಿಕ್ತಂತ ನಾನು ಸಾಲ್ವ್ ಮಾಡಿದ್ದೆ. ಈಗ ಒಂದು ಐಡಿಯಾ ಅಂತ ಎಲ್ಲರಿಗೂ ಸಿಕ್ತಲ್ಲ, ನಾ ಆಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ನೋ ವರಿ ಅಬೌಟ್ ಇರುತ್ತೆ. ಓಕೆ, ತಲೆ ಕೆಡಿಸೋ ಅಂತದ್ದು ಏನಿಲ್ಲ. ಈಗ ನಾ ಸಾಲ್ವ್ ಮಾಡೋಂಥದ್ದು ಏನಂತಂದ್ರೆ ನೆನಪಿಟ್ಕೊಡ್ರಿ, ವೋಚರ್ಸ್. ಏನು ವೋಚರ್ಸ್ ಇನ್ ಟ್ಯಾಲಿ? ಸರಿ, ವೋಚರ್ಸ್ ಇನ್ ಏನಂತ? ಟ್ಯಾಲಿ. ಅದ್ರಾಗ ಫಸ್ಟ್ ಒಂದು ಬರ್ಕೊಡ್ರಿ, F4. ವೋಚರ್ಸ್ ಇನ್ ಟ್ಯಾಲಿ ಒಳಗ ಫಸ್ಟ್ ಒಂದು ಯಾವ್ದು? F4. ಕಾಂಟ್ರಾ ಎಂಟ್ರಿ ಅಂತ ಬನ್ನಿ. ಕಾಂಟ್ರಾ ಎಂಟ್ರಿ ಎ. ಕಾಂಟ್ರಾ ಎಂಟ್ರಿ ಸಂಬಂಧಪಟ್ಟಿರೋದು ಒಂದು ಟ್ರಾನ್ಸಾಕ್ಷನ್ನಾಗ ಕ್ಯಾಶ್ ಮತ್ತು ಬ್ಯಾಂಕ್ ಬಂದಾಗ. ಒಂದು ಟ್ರಾನ್ಸಾಕ್ಷನ್ ಏನಂತ ಬಂದಾಗ ಕ್ಯಾಶ್ ಮತ್ತು ಬ್ಯಾಂಕ್ ಬಂದಾಗ ಇಲ್ಲೊಂದು ವರ್ಡ್ ಹೇಳಿದ್ದೆ ನಾನು, ಕ್ಯಾಶ್ ಡೆಪಾಸಿಟೆಡ್ ಇಂಟು ಏನಂತ? ಬ್ಯಾಂಕ್. ಕ್ಯಾಶ್ ಹೋಯ್ತು ಎಲ್ಲಿಗೆ ಹೋಯ್ತು? ಬ್ಯಾಂಕ್. ಇಲ್ಲೇ ಕ್ಯಾಶ್ ಮತ್ತು ಬ್ಯಾಂಕ್ ಒಂದೇ ಟ್ರಾನ್ಸಾಕ್ಷನ್ ಬಂತ. ಏನಾಗಿತ್ತು? ಬ್ಯಾಂಕ್ ಅಕೌಂಟ್ ಡೈರೆಕ್ಟ್ ಏನಂತ ಬರೆದಿರಿ ನೀವು? ಅದಕ್ಕೆ ಕ್ಯಾಶ್ ಅಂತ ಮಾಡಿದ್ರಲ್ಲ. ಅಂತ ಎಲ್ಲಾ ಎಂಟ್ರಿಗೂ ನಾವೇನಂತ ಹೇಳ್ತೀವಿ? ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಈ ಕಾಂಟ್ರಾ ಎಂಟ್ರಿ ಸಂಬಂಧಪಟ್ಟಿದ್ದು ಎರಡೇ ಟ್ರಾನ್ಸಾಕ್ಷನ್ ಬರ್ತವೆ. ಯಾವ್ಯಾವ ಅಂತಂದ್ರೆ ಒಂದೇದು ಏನಂತ? ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಒಂದೇದು ಕಾಂಟ್ರಾ ಎಂಟ್ರಿ ಬರೆದಿಟ್ಕೊಂಡ್ಬಿಟ್ರೆ ಬೆಸ್ಟ್ ಅಲ್ಲಿ. ಕಾಂಟ್ರಾ ಎಂಟ್ರಿ ಸಂಬಂಧಪಟ್ಟಿದ್ದು ಎರಡೇ ಟ್ರಾನ್ಸಾಕ್ಷನ್ ಬರ್ತವೆ. ಏನಂತಂದ್ರ ಬರ್ಕೊಳ್ರಿ, ಒಂದೇದು ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್, ಒಂದೇ ಟ್ರಾನ್ಸಾಕ್ಷನ್ ಬರೋದು. ಎರಡನೇದು ಕ್ಯಾಶ್ ವಿತ್ಡ್ರಾನ್ ಎರಡನೇ ಟ್ರಾನ್ಸಾಕ್ಷನ್. ಕ್ಯಾಶ್ ವಿತ್ಡ್ರಾನ್ ಫ್ರಮ್ ದ ಬ್ಯಾಂಕ್ ಫಾರ್ ಆಫೀಸ್ ಯೂಸ್. ಅರ್ಥ ಆಗೈತಿ ಎಲ್ಲರಿಗೂ ಇದು ಟ್ರಾನ್ಸಾಕ್ಷನ್? ಒಂದು ವಿಚಾರ ಆಗ್ತದೆ. ನೆಕ್ಸ್ಟ್ ಒಂದು F5 ಪೇಮೆಂಟ್ ವೋಚರ್ ಅಂತ. F5 ಪೇಮೆಂಟ್ ವೋಚರ್. F6 ರಿಸಿಪ್ಟ್ ವೋಚರ್. ಪೇಮೆಂಟ್ಸ್ ಇದು ರಿಸಿಪ್ಟ್ ವೋಚರ್. ಯಾವುದು? F6. ನೆಕ್ಸ್ಟ್ ಒಂದು F ಯಾವುದು? 7 ಜರ್ನಲ್ ವೋಚರ್. ಇದಕ್ಕೆ ಜರ್ನಲ್ ವೋಚರ್ ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದು ಒಂದು ಮಾತು ಹೇಳ್ತೀನಿ, ಒಂದು ನಿಮಿಷ ಎಲ್ಲರೂ ಕೇಳಿ. ಈಗ F4 ಬಗ್ಗೆ ಎಲ್ಲರಿಗೂ ಐಡಿಯಾ ಸಿಕ್ತು. F5 ಅಂದ್ರೆ ಪೇಮೆಂಟ್. ಈಗ ಎಕ್ಸ್ಪೆನ್ಸಸ್ ಪೇ ಮಾಡ್ತಾ ಗೊತ್ತಾ ನಾವು ಎಲ್ಲದಕ್ಕೂ ನಾವೇನಂತ ಹೇಳ್ತೀವಿ? ಪೇಮೆಂಟ್ ವೋಚರ್ ಅಂತ ಕರಿತೀವಿ. ಈಗ ಎಕ್ಸ್ಪೆನ್ಸಸ್, ಸ್ಯಾಲರಿ ಪೇಡ್, ಅಡ್ವರ್ಟೈಸ್ಮೆಂಟ್ ಪೇಡ್, ಕ್ಯಾರೇಜ್ ಪೇಡ್, ಫ್ರೈಟ್ ಪೇಡ್, ಆಲ್ ಎಕ್ಸ್ಪೆನ್ಸಸ್ ಆರ್ ಪೇಡ್ ಇರುತ್ತಲ್ಲ, ಅದೆಲ್ಲ ಇದಕ್ಕೆ ಬರ್ತೈತಿ ಪೇಮೆಂಟ್ ವೋಚರ್. ಆಲ್ ಇನ್ಕಮ್ಸ್ ಆರ್ ಅಂಡರ್ ದ ರಿಸಿಪ್ಟ್. ಯಾವ ಬರ್ಬೋದು ಹಂಗಂದ್ರೆ
ಡಿಸ್ಕೌಂಟ್ ರಿಸೀವ್ಡ್. ಅರ್ಥ ಹೇಳ್ತಿರದೆ ಅಂಥವೆಲ್ಲವೂ ಎಲ್ಲ ಬರ್ತಾವೆ ಕಮಿಷನ್ ರಿಸೀವ್ಡ್. ಅರ್ಥ ಇಂಥವೆಲ್ಲ ಎದ್ರ ಬರ್ತಾವೆ ರಿಸಿಪ್ಟ್ ಒಳಗೆ ಬರ್ತಾವೆ, ರೆಂಟ್ ರಿಸೀವ್ಡ್. ಹೌದಾ? ನೆಕ್ಸ್ಟ್ ಒಂದು ಯಾವ್ದು ಜರ್ನಲ್ ವೋಚರ್. ಏನಿದು ಹೊಸದಾಗಿ ಬರುತ್ತಲ್ಲ ಜರ್ನಲ್ ವೋಚರ್ ಅಂದ್ರೆ ಇದ್ರಾಗ ಸಂಬಂಧಪಟ್ಟಿದ್ದು ಯಾವಾಗಲೂ ನೆನಪಿದ್ರಿ, ಯಾವನ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಒಂದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ನಿಮಿಷ ಕೇಳಿ. F8 ಎದಕ್ಕೆ ಸಂಬಂಧಪಟ್ಟೈತೆ ಅಂತಂದ್ರೆ ನೆನಪಿಟ್ಕೊಳ್ರಿ, ಸೇಲ್ ಸಂಬಂಧಪಟ್ಟೈತಿ. F8 ಎದಕ್ಕೆ ಸಂಬಂಧಪಟ್ಟೈತಿ? ಸೇಲ್. F9 ಎದಕ್ಕೆ ಸಂಬಂಧಪಟ್ಟೈತೆ ಅಂದ್ರೆ ಪರ್ಚೇಸ್ ಸಂಬಂಧಪಟ್ಟೈತಿ. F9 ಎದಕ್ಕೆ ಸಂಬಂಧಪಟ್ಟೈತಿ? ಪರ್ಚೇಸ್ ಸಂಬಂಧಪಟ್ಟೈತಿ. ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕಾಂಟ್ರಾ ಎಂಟ್ರಿ ಎಲ್ಲರಿಗೂ ಗೊತ್ತಾಗ್ತದೆ. ಒಂದೇ ಟ್ರಾನ್ಸಾಕ್ಷನ್ ಆಗಿ ಕ್ಯಾಶ್ ಮತ್ತು ಬ್ಯಾಂಕ್ ಬಂದ್ರೆ ದಟ್ ಇಸ್ ಏನಂತ ಕರಿತೀವಿ ನೀವು ಕಾಂಟ್ರಾ ಎಂಟ್ರಿ. F5 ಎದಕ್ಕೆ ಸಂಬಂಧಪಟ್ಟೈತೆ ಅಂತ ಹೇಳಿದೆ ನಾನು? ಪೇಮೆಂಟ್. ಈಗ ಪೇಮೆಂಟ್ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತದೆ, ಪೇಮೆಂಟ್ಸ್ ಪೇಡ್ ಎಲ್ಲ ಐಟಮ್ಸ್ ಪೇಡ್. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಒಂದು ರಿಸಿಪ್ಟ್ ಒಳಗೆ ಯಾವ ಬರ್ತಾವ ಅಂತ ಗೊತ್ತಾಗ್ತದೆ, ಇನ್ಕಮ್ಸ್ ಎಲ್ಲ ಬರ್ತಾವ. ಹೌದಾ? ಇಲ್ಲಿ ಬರೋ ನೋಡ್ರಿ, ಇಲ್ಲೇ ಕ್ಯಾಶ್ ಮತ್ತು ಇನ್ನೊಂದು ಏನು ಬರುತ್ತೆ ಬ್ಯಾಂಕ್ ಒಂದೇ ಎಂಟ್ರಿ ಒಳಗೆ ಇರಬೇಕು. ಇದ್ರೊಳಗೆ ಬರವು ಎಲ್ಲ ಪೇಡ್ ಅಂದ್ರೆ ಎಕ್ಸ್ಪೆನ್ಸಸ್ ಬರ್ತಾವು. ಇಲ್ಲಿ ಬರವು ಇನ್ಕಮ್ಸ್ ಏನ್ ಬರ್ತಾವು? ರಿಸೀವ್ಡ್ ಬರ್ತಾವು. ಈ ಜನರಲ್ ವೋಚರ್ ಬರೋದು ಇಲ್ಲಿ ಎಲ್ಲಾ ಸೇಲ್ಸ್ ಬರ್ತೈತಿ. ಇಲ್ಲಿ ಎಲ್ಲಾ ಸೇಲ್ಸ್ ಬರ್ತಾವು, ಇಲ್ಲೆಲ್ಲ ಏನ್ ಬರ್ತಾವು? ಪರ್ಚೇಸಸ್. ಆದ್ರೆ ಒಂದು ವೇಳೆ ಇವಿಷ್ಟು ಎಂಟ್ರಿ ಒಳಗ ನಾವು ಮಾಡಕ್ಕಾಗ್ಲಿದ್ದೆಲ್ಲ ಎದ್ರಾಗ ಬರ್ತಾವ ಅಂದ್ರೆ ಜರ್ನಲ್ ವೋಚರ್ನಾಗ ಬರ್ತಾವು. ಈಗ ಫಾರ್ ಎಕ್ಸಾಂಪಲ್ ಬ್ಯಾಡ್ ಡೆಟ್ಸ್ ಐತಿ, ಅಪ್ರಿಸಿಯೇಷನ್ ಐತಿ, ಡೆಪ್ರಿಸಿಯೇಷನ್ ಐತಿ. ಡೆಪ್ರಿಸಿಯೇಷನ್ ಎಲ್ಲರ ಕೊಡಕ್ಕಾಗತ್ತೇನೆ? ಈಸ್ ಇಟ್ ಪೇಮೆಂಟ್? ಅದು ಅಲ್ಲ. ಯಾವನ್ನ ನಾವು ಇದ್ರಾಗ ಎಂಟ್ರಿ ಮಾಡೋಕ್ಕಾಗಲ್ಲ. ಇವು ಐದರಾಗ ಎಂಟ್ರಿ ಮಾಡೋಕ್ಕಾಗಲ್ಲ, ಇದ್ರಾಗ ಎಂಟ್ರಿ ಮಾಡ್ತಾವಂತ ಜರ್ನಲ್ ವೋಚರ್ ಒಳಗೆ ಎಂಟ್ರಿ ಮಾಡ್ತೀವಿ. ಕ್ಲಿಯರ್ ಆಯ್ತಾ ಎಲ್ಲರಿಗೆ? ಅರ್ಥದ? ಸೊ ಇದಕ್ಕೆ ಶಾರ್ಟ್ಕಟ್ ಕೀ ಯೂಸ್ ಮಾಡಿ ನಾನು, ಜೊತೆಗೆ ಯಾವ ವೋಚರ್ ಅನ್ನೋದು ಬರ್ದೇನೆ. ಕ್ಲಿಯರ್ ಆಯ್ತಪ್ಪ ಎಲ್ಲರಿಗೆ ಪಟ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹೆಡಿಂಗ್ ಇಟ್ಟಿದೆ ಗ್ರೂಪ್ಸ್ ಅಂತ ಹೇಳಿ. ಗ್ರೂಪ್ಸ್ ಅಂತ ಹೆಡಿಂಗ್ ಹಾಕಿರಿ ಬೇಗ. ಗ್ರೂಪ್ಸ್ ಅಂತ ಹೆಡಿಂಗ್ ಹಾಕಿದ್ರೆ ಸ್ವಲ್ಪ ಇದು ಕಾನ್ಸೆಪ್ಟ್ ಸ್ವಲ್ಪ ಹೆವಿ ಆಕೈತಿ. ಸ್ವಲ್ಪ ಒಂದು 5 ನಿಮಿಷ ಟೈಮ್ ಹಿಡಿದ್ರಿ, ಇದ್ರಂಗೆ ಈಸಿಯಾಗಿ ಮುಗಿಯಂಗಿಲ್ಲ. ಎಲ್ಲರೂ ನೀವು ಹಾಕಿಳ್ರಿ ಹೆಡ್ಡಿಂಗ್ ಗ್ರೂಪ್ಸ್ ಅಂತ ಹಾಕೊಂಡ್ರೆ ಈಗ ನಾವು ಗ್ರೂಪ್ಸ್ ಮಾಡ್ತಾ ಹೋಗ್ಬೇಕು. ಹೆಂಗೆ ಗ್ರೂಪ್ ಮಾಡ್ತಾ ಬರ್ತೇವೆ ಅನ್ನೋದ ಈಗ ನಿಮ್ಗೆ ಹೇಳ್ತಾ ಬರ್ತೀನಿ. ಸೊ ಫಸ್ಟ್ ಹೆಡ್ಡಿಂಗ್ ಅದನ್ನ PDF ನಾನು ಹಾಕಿರ್ತೀನಿ. ಇದ್ರಾಗ ಗ್ರೂಪ್ ಒಳಗೆ PDF ಹಾಕಿರ್ತೀನಿ. ವಿಡಿಯೋದಾಗ ನಾನು ಏನು ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಿಮ್ಗೆ ಇದನ್ನ ಹಾಕಿರ್ತೀನಿ, PDF ಹಾಕಿರ್ತೀನಿ. ಸೊ ಅದನ್ನ ನೀವೇನು ಮಾಡ್ಕೋಬೋದು ಅಂತಂದ್ರೆ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ ಮಾತಾಡಲ್ಲ ಗ್ರೂಪ್ ನೋಡಿ ಶೇರ್ ಮಾಡಿ ನೋಡ್ರಿ. ಒಂದು ಲೆಡ್ಜರ್ ಗ್ರೂಪ್ ಲಿಸ್ಟ್ ಅಂತ ಹೇಳಿ ಇಷ್ಟು ಐಡಿಯಾ ಇರ್ಬೇಕು ನಿಮಗೆ. ಈಗ ತಗರಿ ಒಂದು ಬಂತು ನೋಡ್ರಿ, ಬಂತ? ಓಕೆ. ಇನ್ನೊಂದು ಎರಡು ಹೇಳ್ಬೇಕಾಯ್ತು, ನಾನು ಹೇಳಿಲ್ಲ, ಕೇಳ್ರಿ. ಅಲ್ಟ್ರಾ ಪ್ಲಸ್ ಮಾತಾಡಬೇಡ್ರಿ ದಯವಿಟ್ಟು. Ultra plus F5 is for debit note. ಇದನ್ನ ಬರ್ಕೊಳ್ರಿ. ಅಲ್ಟ್ರಾ ಪ್ಲಸ್ F6 ಎದಕ್ಕಂತಂದ್ರೆ ಕ್ರೆಡಿಟ್ ನೋಟ್. ಇದನ್ನ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ. ಯಾವಾಗಲೂ ನಾವು ಕಂಪ್ನಿ ದೃಷ್ಟಿಯಿಂದ ಲೆಕ್ಕ ಮಾಡ್ಬೇಕು, ಅರ್ಥ ಮಾಡ್ತೀವಿ. ಕಂಪ್ನಿ ದೃಷ್ಟಿಯಿಂದ ಏನು ಮಾಡ್ಬೇಕು, ಪ್ರಾಬ್ಲಮ್ ಮಾಡೋದ್ರಿಂದ ಇದು ಸೇಲ್ಸ್ ರಿಟರ್ನ್ ಬರ್ತೈತಿ. ನೆನಪಿಟ್ಕೊಳ್ಳಿ, ಅದಕ್ಕೆ ಬರ್ತೈತಿ, ಇದು ಸೇಲ್ಸ್ ರಿಟರ್ನ್ ಬರ್ತೈತಿ. ಇದು ಪರ್ಚೇಸ್ ರಿಟರ್ನ್ ಬರ್ತೈತಿ. ನಾವು ಪರ್ಚೇಸ್ ಮಾಡಿದ್ನ ವಾಪಸ್ ಕೊಟ್ಟಾಗ ಈ ಕ್ರೆಡಿಟ್ ನೋಟ್ ಹಾಕ್ತೀವಿ. ನಾವು ಪರ್ಚೇಸ್ ಮಾಡಿದ್ದು ವಾಪಸ್ ಕೊಟ್ಟಾಗ ನಾವು ಕ್ರೆಡಿಟ್ ನೋಟ್ ಹಾಕ್ತೀವಿ. ಅವಾಗ ಏನು ಬರ್ತೈತಿ, ಅಲ್ಟ್ರಾ ಪ್ಲಸ್ F6 ಬರ್ತೈತಿ. ನೆಕ್ಸ್ಟ್ ಒಂದು ಸೇಲ್ಸ್ ರಿಟರ್ನ್ ಇದ್ದಾಗ ಡೆಬಿಟ್ ನೋಟ್ ಹಾಕ್ತೀವಿ. ಅದಕ್ಕೆ ಯಾಕೆ ಶಾರ್ಟ್ಕಟ್ ಕೀ ಅಂತ ಹೇಳಿ ನಿಮಗೆ ಬರ್ತೈತಿ. ಇದಷ್ಟು ಎರಡು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಲೇಬೇಕು. ಸೊ ನೆಕ್ಸ್ಟ್ ಒಂದು ನಿಮಗೆ ಹೇಳಿದಾಗ ಏನಂತ, ಜರ್ನಲ್ ವೋಚರ್ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿ. ಸೊ ಜರ್ನಲ್ ವೋಚರ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದಾಗ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಜರ್ನಲ್ F7 is the key to open the journal voucher.
ಎಂಟ್ರೀಸ್ ರಿಲೇಟೆಡ್ ಟು ಅಡ್ಜಸ್ಟ್ಮೆಂಟ್ ಮೆಥಡ್ಸ್. ಅಡ್ಜಸ್ಟ್ಮೆಂಟ್ ಯಾವ್ಯಾವ ಬರ್ತಾವಲ್ಲ ಅಂಥವಕ್ಕೆ ನಾವು ಏನು ಮಾಡ್ತೇವೆ ಅಂತಂದ್ರೆ F7 ಅಂದ್ರೆ ಜರ್ನಲ್ ವೋಚರ್ನ ಯೂಸ್ ಮಾಡ್ತೀವಿ. ಯಾವ್ಯಾವ ಅಂತ ಹೇಳ್ತಾರೆ ಅಂತಂದ್ರೆ ಆಲ್ಸೋ ವೋಚರ್ ಇಸ್ ಯೂಸ್ ಟು ಯೂಸರ್ ಪಾರ್ಟ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗಿರ್ಬೋದು, ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಎಂಟ್ರಿ ಆಗಿರ್ಬೋದು, ಇಂಥವೆಲ್ಲ ಬ್ಯಾಡೆಟ್ಸ್ ಆಗಿರ್ಬೋದು. ಓಕೆ, ಇಂಥವೆಲ್ಲ ಎಂಟ್ರಿ ಅಪ್ರಿಸಿಯೇಷನು ಡೆಪ್ರಿಸಿಯೇಷನು ಇಂಥವೆಲ್ಲ ಎಂಟ್ರಿಗೆ ನಾವೇನು ಯೂಸ್ ಮಾಡ್ತೇವೆ ಅಂತಂದ್ರೆ ನೀವು ಜರ್ನಲ್ ವೋಚರ್ನ ನಾವು ಯೂಸ್ ಮಾಡ್ತೀವಿ. ಈಗ ಗ್ರೂಪ್ಸ್ ಅಂತ ಹಾಕೊಂಡ್ರಲ್ಲ ನಿಮಗೆಲ್ಲ ಗ್ರೂಪ್ನೇ ಬಂತು ನೋಡ್ರಿ. ಗ್ರೂಪ್ಸ್ ಒಳಗೆ ಫಸ್ಟ್ ಒಳಗೆ ಬರೋದು ಫಸ್ಟ್ ಗ್ರೂಪ್ ಪರ್ಚೇಸ್ ಇತ್ತಂದ್ರೆ ಪರ್ಚೇಸ್ ಗ್ರೂಪ್ನ ಹಾಕ್ರಿ. ಪರ್ಚೇಸ್ ಇತ್ತಂದ್ರೆ ಏನು ಮಾಡ್ರಿ ಪರ್ಚೇಸ್ ಗ್ರೂಪ್ನೊಳಗೆ ಹಾಕ್ರಿ. ಮತ್ತು ಇನ್ನೊಂದು ಪರ್ಚೇಸ್ ರಿಟರ್ನ್ ಇತ್ತಂದ್ರು ಏನು ಹಾಕ್ರಿ ಪರ್ಚೇಸ್ ಗ್ರೂಪ್ನ ಹಾಕ್ರಿ. ಪರ್ಚೇಸ್ ರಿಟರ್ನ್ ಇತ್ತಂದ್ರೆ ಯಾವ ಗ್ರೂಪ್ನ ಹಾಕ್ಬೇಕು ನೀವು ಪರ್ಚೇಸ್ ರಿಟರ್ನ್ ಬರ್ಕೊಂತ ಬರ್ರಿ. ಮನೆಯದ ಪರ್ಚೇಸ್ ಗ್ರೂಪ್ ಒಳಗೆ ಫಸ್ಟ್ ಗ್ರೂಪ್ ಪರ್ಚೇಸ್ ಅಕೌಂಟ್. ಫಸ್ಟ್ ಗ್ರೂಪ್ ಪರ್ಚೇಸ್ ಅಕೌಂಟ್. ಫಸ್ಟ್ ಒನ್ ಪರ್ಚೇಸ್ ಆಫ್ ಗೂಡ್ಸ್ ಆ್ಯಂಡ್ ಪರ್ಚೇಸ್ ರಿಟರ್ನ್. ಅದರ ಬರಂತವು ಪರ್ಚೇಸ್ ಆಫ್ ಗೂಡ್ಸ್ ಆ್ಯಂಡ್ ಪರ್ಚೇಸ್ ರಿಟರ್ನ್. ನೆಕ್ಸ್ಟ್ ಒನ್ ಸೇಲ್ಸ್ ಅಕೌಂಟ್. ಸೇಲ್ಸ್ ಅಕೌಂಟ್ ಗ್ರೂಪ್. ಸೇಲ್ಸ್ ಅಕೌಂಟ್ ಗ್ರೂಪ್. ಸೇಲ್ಸ್ ಅಕೌಂಟ್ ಗ್ರೂಪ್ ನಾವು ಒಂದು ಸಲ ಭಾಳ ಏನು ಬರ್ಸಲ್ಲ, ನಿಮಗೆ ಭಾಳ ಕಡಿಮೆ ಬರ್ಸಿರ್ತೀನಿ. ಅವಿಷ್ಟೊಳಗೆ ನಿಮ್ಗೆ ಎಕ್ಸಾಮಿಗೆ ಬಂದಿರ್ಬೇಕು. ಸೇಲ್ಸ್ ಅಕೌಂಟ್ ಗ್ರೂಪ್ ಒಳಗೆ ಬರೋಂಥದ್ದು ಒಂದೇದು ಸೇಲ್ಸ್ ಆಫ್ ಗೂಡ್ಸ್. ಸೇಲ್ಸ್ ಆಫ್ ಗೂಡ್ಸ್. ಇನ್ನೊಂದು ಸೇಲ್ಸ್ ರಿಟರ್ನ್. ನೆಕ್ಸ್ಟ್ ಒನ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸ್ ಗ್ರೂಪ್. ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸ್ ಗ್ರೂಪ್. ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸ್ ಗ್ರೂಪ್. ಇದ್ರಾಗೆಲ್ಲ ಬರೋವು ಆಲ್ ಟ್ಯಾಕ್ಸಸ್ ಅಂತ ಹಾಕಿ. ಯಾವುವು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ವ್ಯಾಟ್ ಆಗಿರ್ಬೋದು, ಓಲ್ಡ್ ಟೈಪ್ನಾಗ GST ಆಗಿರ್ಬೋದು, ಎಲ್ಲವೂ ಎದ್ರ ಬರ್ತವೆ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಒಳಗೆ ಬರ್ತವೆ. ನೆಕ್ಸ್ಟ್ ಒನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಗ್ರೂಪ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಗ್ರೂಪ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಒಳಗೆ ಯಾವ ಬರ್ತಾವೆ ಅನ್ನೋದು ನಿಮಗೆ ಬರೆದು ಬಿಡ್ತೀನಿ, ನೀಟಾಗಿ ಕೇಳ್ರಿ. ಫಸ್ಟಿಗೆ ಒನ್ ಬೈ ಒನ್ ನೀಟಾಗಿ ಬರ್ತದೆ. ನಿಮ್ಗೆ ಗೊತ್ತಿತ್ತೋ ಇಲ್ಲ ಗೊತ್ತಿಲ್ಲ ನನಗೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎದ್ರಾಗ ಎಂಟ್ರಿ ಹಾಕೋ ಅಂದ್ರೆ ಟ್ರೇಡಿಂಗ್ ಅಕೌಂಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರ್ತಿದ್ವಿ, ನೆನಪೈತೆ? ಟ್ರೇಡಿಂಗ್ ಅಕೌಂಟ್ನಾಗ ಎಂಟ್ರಿ ಆಗಂತ ಎಲ್ಲ ಎಕ್ಸ್ಪೆನ್ಸಸ್ ಏನಕ್ಕವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಹಾಕವು. P&L ಅಕೌಂಟ್ನಾಗ ಎಲ್ಲ ಎಂಟ್ರಿ ಆಗಂತ ಎಲ್ಲ ಐಟಮ್ ಏನಕ್ಕವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಹಾಕವು. ಆದ್ರೆ ನಿಮ್ಗೆ ಗೊತ್ತಿಲ್ಲ, ಐ ನೋ ಅಬೌಟ್ ದ್ಯಾಟ್, ಬರ್ಕೊಡ್ರಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊನೆಕ ಪ್ರೈಟ್, ಭಾಳ ಏನು ಬರ್ಸಲ್ಲ. ಪ್ರೈಟ್, ಕ್ಯಾರೇಜ್, ವೇಜಸ್, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ನಿಮ್ಮ ಎಕ್ಸಾಮಿಗೆ ಬರೋವು ಇಷ್ಟ ತಿಳ್ಕೊಳ್ಳಿ ಸಾಕು. ರೈಟ್ ಬರ್ಕೊಂಡ್ರಿ? ಹೌದಾ? ವೇಜಸ್ ಬರ್ಕೊಂಡ್ರೆ, ಕ್ಯಾರೇಜ್ ವರ್ಡ್ ಬರ್ಕೊಂಡ್ರೆ, ಅದಲ್ಲ ವೇಜಸ್ ಆಗೈತಿ. ನೆಕ್ಸ್ಟ್ ಒನ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಪ್ಪಿ ನೆನಪಿಟ್ಕೊಳ್ರಿ, ಶಾರ್ಟ್ಕಟ್ ಆಗಿ ಹೇಳ್ತೀನಿ, ಕೇಳ್ರಿ. ಎವ್ರಿವನ್ ಶುಡ್ ಲಿಸನ್. ಯಾವ ಡೈರೆಕ್ಟ್ ಒಳಗೆ ಬಂದಿಲ್ಲಲ್ಲ, ಯಾವ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಬರ್ದಿಲ್ಲಲ್ಲ ನಾವು, ಎಲ್ಲವೂ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಕ್ಸಾಂಪಲ್ ಸ್ಯಾಲ್ರಿ, ಅಡ್ವರ್ಟೈಸ್ಮೆಂಟ್, ಕಮಿಷನ್, ರೆಂಟ್. ನೆಕ್ಸ್ಟ್ ಒನ್ ಡೆಪ್ರಿಸಿಯೇಷನ್, ಎಲ್ಲವೂ ರಿಪೇರ್ಸ್, ಇಂಟ್ರೆಸ್ಟ್ ಬರ್ಕೊಂತ ಬಂದ್ಬಿಡ್ತೀರಿ. ಒಂದಿಷ್ಟು ಇಂಪಾರ್ಟೆಂಟ್ ಐಟಮ್ ನಿಮ್ಮ ಎಕ್ಸಾಮಿಗೆ ಬರೋಂಥ ಅಪ್ರಾಕ್ಸಿಮೇಟ್ಲಿ ಹೇಳ್ಬಿಡ್ತೀನಿ. ಹೌದಾ? ಸ್ಯಾಲ್ರಿ, ರೆಂಟ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಒಳಗೆ ಹಾಕವು. ಸ್ಯಾಲ್ರಿ, ರೆಂಟ್, ಅಡ್ವರ್ಟೈಸ್ಮೆಂಟ್, ಬ್ಯಾಡೆಟ್ಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಅಡಿಟ್ ಫೀಸ್, ಡಿಸ್ಕೌಂಟ್ ಅಲೌಡ್, ಮೇನ್ ಓನ್ಲಿ, ಡೆಪ್ರಿಸಿಯೇಷನ್ ಬರ್ಕೊಂಡ್ರಿ? ಓಕೆ. ಬ್ಯಾಡೆಟ್ಸ್ ಬರ್ಕೊಂಡ್ರಿ? ಓಕೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಕಮಿಷನ್ ಬರ್ಬೋದು, ಬರ್ಕೊಳ್ರಿ. ಬಟ್ ಆಲ್ ಎಕ್ಸ್ಪೆನ್ಸಸ್ ಎಕ್ಸೆಪ್ಟ್ ಯಾವನ್ ಬಿಟ್ಟು ಹೇಳ್ರಿ, ಡೈರೆಕ್ಟ್
ಎಕ್ಸ್ಪೆನ್ಸಸ್ ಒಂದಿಷ್ಟು ಬರ್ಸೇನಲ್ಲ ನಿಮಗೆ ಇಂಪಾರ್ಟೆಂಟ್, ಅವ್ನು ಬಿಟ್ಟು ನೋಡಿದ್ವಲ್ಲ ಏನಾಕು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಗ್ರೂಪ್ನೊಳಗೆ ಹಾಕ್ಬೇಕು. ಈಗ ನೋಡ್ರಿ ಇವಾಗ ಗ್ರೂಪ್ ಗೊತ್ತಾಗಲ್ಲ, ಯಾವ ಗ್ರೂಪ್ನಾಗ ಹಾಕ್ಬೇಕು ಅನ್ನೋದು ಗೊತ್ತಾಗಲ್ಲ, ಅದಕ್ಕೋಸ್ಕರ ಹೇಳತ್ತಿರೋದು. ನೆಕ್ಸ್ಟ್ ಒನ್ ಯಾವ ಗ್ರೂಪ್ ಬರ್ತಾವ ಅನ್ನೋದು ಗೊತ್ತಾಗ್ಬಿಡ್ಬೇಕು. ಕರೆಂಟ್ ಅಸೆಟ್ ಗ್ರೂಪ್ ಅಂತ ಹಾಕಿ. ಕರೆಂಟ್ ಅಸೆಟ್ ಗ್ರೂಪ್, ಕರೆಂಟ್ ಅಸೆಟ್ನಾಗ ಬರುವಂಥವು ಯಾವ ನೀವೇ ಹೇಳ್ಬೋದನ್ನ. ಕರೆಂಟ್ ಅಸೆಟ್ನಾಗ ಯಾವ ಬರ್ತಾವ ಅಂತ ಹೇಳಿ ಓದಿರಲ್ಲ. ಡೆಟಾರ್ಸ್ ಮತ್ತೆ ಬಿ ಆರ್ ಡೆಟಾರ್ಸ್, ಮತ್ತೆ ಇನ್ನೊಂದು ಯಾವ್ದು ಬಿ ಆರ್ ಹೇಳೋದ್ರ ಅರ್ಥ ಮಾಡ್ತೀರಿ. ಪ್ರೀಪೇಯ್ಡ್. ನೆಕ್ಸ್ಟ್ ಒನ್ ಅಕ್ರೂಡ್ ಇನ್ಕಮ್ಸ್. ಅಕ್ರೂಡ್ ಇನ್ಕಮ್ಸ್ ಅಂದ್ರೆ ಯಾವ ಹೇಳ್ರಿ? ಇಟ್ ಇಸ್ ಸ್ಟಿಲ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಂತ. ಏನಂತ? ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಬರಬೇಕು ಬದ್ದಿಲ್ಲ ಅಂತ ಐಟಮ್ಸ್. ಸೊ ಇದ್ರಾಗ ಬರೋಂಥವು. ನೆಕ್ಸ್ಟ್ ಒನ್ ಬರ್ಕೊಳ್ರಿ ಕರೆಂಟ್ ಲಯಬಿಲಿಟಿ ಎಲ್ಲ ನೀವು ಬ್ಯಾಲೆನ್ಸ್ ಶೀಟ್ನೇ ಕಲ್ತಿರಲ್ಲ ಅವ. ಕರೆಂಟ್ ಲಯಬಿಲಿಟಿ ಯಾವ? ಬಿ ಪಿ, ನೆಕ್ಸ್ಟ್ ಒನ್ ಮಾತಾಡಲ್ಲ. ನೆಕ್ಸ್ಟ್ ಒನ್ ಸ್ಟಾಕ್ ಇನ್ ಹ್ಯಾಂಡ್. ನೆಕ್ಸ್ಟ್ ಗ್ರೂಪ್ ಯಾರು ಗೊತ್ತಾ? ಸ್ಟಾಕ್ ಇನ್ ಹ್ಯಾಂಡ್ ಯಾವ ಬರ್ತಾವ? ಸ್ಟಾಕ್ ಅನ್ನೋ ಐಟಮ್ ಎಲ್ಲ ಬರ್ತಾವ. ಸ್ಟಾಕ್ ಇನ್ ಹ್ಯಾಂಡ್ನಾಗ ಏನಿರ್ತ ಬರ್ತಾವ? ಸ್ಟಾಕ್ ಆರ್ ಇನ್ವೆಂಟ್ರಿ ಎಲ್ಲ ಬರ್ತಾವ. ನಿಮ್ಮ ಎಕ್ಸಾಮಿಗೆ ಬರೋ ಅಷ್ಟು ವರ್ಷ ಬಿದ್ದಂತ ಟ್ರಿಪ್. ನೆಕ್ಸ್ಟ್ ಒನ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ಹಂಗಂದ್ರೆ ಇದ್ರಾಗ ಏನು ಬರ್ತಾವ ಅಂದಂಗೆ ಅಂತ ಹೇಳ್ರಿ? ಲೋನ್ಸ್ ಎಲ್ಲ ಬರ್ತಾವೆ. ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಒಳಗೆ ಬರ್ತಾವೆ, ಲೋನ್ ಬರ್ತಾವೆ. ನೆಕ್ಸ್ಟ್ ಒನ್ ಕರೆಂಟ್ ಲಯಬಿಲಿಟಿ ಬರ್ಕೊಂಡಿದ್ರಲ್ಲ ನೀವು ಆಗಲೇ, ಅದ್ರಾಗ ಮ್ಯಾಲೆ ಹೋಗಿ ಇನ್ನೊಂದು ಬರ್ಕೊಂಡು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಒನ್ ಫಿಕ್ಸ್ಡ್ ಅಸೆಟ್ ಗ್ರೂಪ್. ಹಂಗಂದ್ರೆ ಫಿಕ್ಸ್ಡ್ ಅಸೆಟ್ ಯಾವ ಬರ್ತಾವೆ ಹೇಳ್ರಿ? ಫಿಕ್ಸ್ಡ್ ಅಸೆಟ್ ಗ್ರೂಪ್. ನೆಕ್ಸ್ಟ್ ಒನ್ ಯಾವ್ದು? ಫಿಕ್ಸ್ಡ್ ಅಸೆಟ್ ಗ್ರೂಪ್. ನಿಮ್ಗೆ ಆಲ್ರೆಡಿ ಗೊತ್ತದು. ಫಿಕ್ಸ್ಡ್ ಅಸೆಟ್ ಯಾವ ಹೇಳ್ರಿ? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್ ಆ್ಯಂಡ್ ಪಿಕ್ಚರ್. ನೆಕ್ಸ್ಟ್ ಒನ್ ಮತ್ತೆ ಯಾವ ಬರ್ತಾವೆ? ಕಂಪ್ಯೂಟರ್, ಮಷಿನರಿ, ಫರ್ನಿಚರ್, ಕಾರು, ಸ್ಕೂಟರು, ಲ್ಯಾಪ್ಟಾಪ್, ಓಕೆ, ಗುಡ್ ವಿಲ್, ಓಕೆ, ಏರ್ ಕಂಡೀಷನರ್. ಇಂಥವೆಲ್ಲ ಇದ್ರಾಗ ಬರ್ತಾವ ಅಂತಂದ್ರೆ ಫಿಕ್ಸ್ಡ್ ಅಸೆಟ್ ಬರ್ತಾವೆ. ಪ್ಯಾನ್ ಆ್ಯಂಡ್ ಲೈಟಿಂಗ್ಸ್. ನೆಕ್ಸ್ಟ್ ಒನ್ ಕ್ಯಾಶ್ ಇನ್ ಹ್ಯಾಂಡ್. ಕ್ಲಿಯರ್? ಇನ್ನು 2 ಗ್ರೂಪ್ ಬರ್ತಾವೆ ನಿಮಗೆ ಎಕ್ಸಾಮಿಗೆ ಬರೋಂಥವು ಇಂಪಾರ್ಟೆಂಟ್ ಆಗಿ. ಅರ್ಥ ಯಾರು ಗೊತ್ತಾ? ಸಂಡ್ರಿ ಡೆಟಾರ್ಸ್. ಅದು ಆ್ಯಕ್ಚುಲಿ ಕರೆಂಟ್ ಲಯಬಿಲಿಟಿ, ಕರೆಂಟ್ ಅಸೆಟ್ ಒಳಗೆ ಹೋಗಲ್ಲ, ಇಲ್ಲಿ ಬರುತ್ತೆ. ಸಂಡ್ರಿ ಡೆಟಾರ್ಸ್ ಇದ್ದಿದ್ದು ಡೆಟಾರ್ಸ್ ಬಂದಿದ್ದು ಎಲ್ಲ ಸಂಡ್ರಿ ಡೆಟಾರ್ಸ್ನಾಗ ಹಾಕ್ತೀವಿ. ಕ್ರೆಡಿಟಾರ್ಸ್ನ ನಾವು ಸಂಡ್ರಿ ಕ್ರೆಡಿಟಾರ್ಸ್ ಒಳಗೆ ಹಾಕ್ತೀವಿ. ಡೆಟಾರ್ಸ್ನ ಸಂಡ್ರಿ ಡೆಟಾರ್ಸ್ ಒಳಗೆ ಹಾಕ್ಬೇಕು. ಕ್ರೆಡಿಟಾರ್ಸ್ನ ಎದಕ್ಕೆ ಹಾಕ್ತೀರಿ? ಸಂಡ್ರಿ ಕ್ರೆಡಿಟಾರ್ಸ್ ಒಳಗೆ ಹಾಕ್ತೀವಿ. ನೆಕ್ಸ್ಟ್ ಒನ್ ಇನ್ವೆಸ್ಟ್ಮೆಂಟ್ ಒಳಗೆ ಹಾಕ್ತೀವಿ. ಇನ್ವೆಸ್ಟ್ಮೆಂಟ್ಸ್ನ ಎದ್ರಾಗ ಹಾಕ್ತೇವೆ ಅಂತಾವ? ಇನ್ವೆಸ್ಟ್ಮೆಂಟ್ ಒಳಗೆ ಹಾಕ್ತೀವಿ. ಕ್ಯಾಪಿಟಲ್ ಒಳಗೆ ಹಾಕ್ತೀವಿ. ಕ್ಯಾಪಿಟಲ್ ಒಳಗೆ ಹಾಕ್ತೀವಿ. ಐತೆ. ಈಗ ಎಲ್ಲರೂ ಹಾಕಿ 2018 ಕ್ವಶನ್ ಪೇಪರ್ ಸಾಲ್ವ್ ಅಂತ ಹೇಳಿ ನಾ ಪ್ರತಿಯೊಂದು ಬರ್ಕೊಂಡ ಬಂದ್ಬಿಡ್ತೀನಿ. 2018 ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್. ಇಲ್ಲಿಂದ 5 ನಿಮಿಷದೊಳಗೆ ಈ ಪ್ರಾಬ್ಲಮ್ ಫಿನಿಶ್ ಆಗುತ್ತೆ. ಹೆಡಿಂಗ್ ಹಾಕ್ರಿ.
ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್, ಹೆಸರು ಕೊಟ್ಟರೆ ಹೆಸರು ಹಾಕ್ರಿ, ಇಲ್ಲದಿಲ್ಲ. ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಅನಿಲ್ ಕುಮಾರ್, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಅನಿಲ್ ಕುಮಾರ್. ಕಾಲಮ್ಸ್ ನೋಡ್ರಿ ಏನೇನು ಮಾಡ್ಬೇಕಂತ. ಒಂದನೇ ಕಾಲಮ್ ಡೇಟ್, ಎರಡನೇ ಕಾಲಮ್ ಪರ್ಟಿಕ್ಯುಲರ್, ನೆಕ್ಸ್ಟ್ ಕಾಲಮ್ ಡೆಬಿಟ್ ಅಮೌಂಟ್, ನೆಕ್ಸ್ಟ್ ಒಂದು ಕಾಲಮ್ ಕ್ರೆಡಿಟ್ ಅಮೌಂಟ್, ನೆಕ್ಸ್ಟ್ ಕಾಲಮ್ ಲೆಡ್ಜರ್, ನೆಕ್ಸ್ಟ್ ಕಾಲಮ್ ಗ್ರೂಪ್ಸ್, ನೆಕ್ಸ್ಟ್ ಕಾಲಮ್ ವೋಚರ್ಸ್. ಇಷ್ಟು ಬರ್ತಾವ ನಿಮಗೆ. ಈ ಕೇಸ್ ಸ್ಟಡಿ ಸಾಲ್ವ್ ಮಾಡ್ಬೇಕಂದ್ರೆ ಇಷ್ಟು ಕಾಲಮ್ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತಾ? ಒನ್ ಬೈ ಒನ್ ಸಾಲ್ವ್ ಮಾಡ್ಕೊಂತ ಹೋಗ್ರಿ. ಈಗ ಯಾವ್ಯಾವ ಕಾಲಮ್ ಅಂತ ಗೊತ್ತಾತಲ್ಲ. ಡೇಟ್, ಪರ್ಟಿಕ್ಯುಲರ್, ಡೆಬಿಟ್ ಅಮೌಂಟು, ಕ್ರೆಡಿಟ್ ಅಮೌಂಟು, ಯಾವ ಲೆಡ್ಜರ್ ಅಕೌಂಟ್ನ ಬಿಡಿಸ್ತೀವಿ. ಯಾವ್ದಂತಂದ್ರೆ ಜನಂಟ್ರಿ ಏನಿರುತ್ತೆ ಅದ ಲೆಡ್ಜರ್ ಅಕೌಂಟ್. ನೆಕ್ಸ್ಟ್ ಒಂದು ಗ್ರೂಪ್ಸ್, ಮತ್ತು ಇನ್ನೊಂದು ಯಾವ್ದಂತೆ ವೋಚರ್ಸ್. ಹಾಗಾದ್ರೆ ಸ್ಟಾರ್ಟ್ ಮಾಡ್ಕೊಂತ ಹೋಗ್ರೆ ಒಂದೇ ಜನಂಟ್ರಿ ಏನಾಗಿತ್ತು ತಗಲಿ ಹೇಳ್ರಿ. ಡೇಟ್ ಎಷ್ಟೈತಿ ನೋಡ್ರಿ ಒಂದೇ ಜನಂಟ್ರಿ ಇದು 1/5/2000 ಎಷ್ಟು ಅಂತ ಹೇಳ್ತಾರೆ ಅವರು? 17. 1/5/2017. ನೀವು ಹೇಳ್ತಾ ಬರ್ರಿ, ನಾನು ಸಾಲ್ವ್ ಮಾಡ್ಕೊಂತ ಬರ್ತೀನಿ. ಸರಿ, ನೆಕ್ಸ್ಟ್ ಒನ್. ಸೊ ಅದರೊಳಗೆ ಒಂದೇ ಎಂಟ್ರಿ ಏನಂತ ಹೇಳ 1/5/2000 ಎಷ್ಟದ 17ಗೆ ಏನಂತ ಹೇಳಿದ್ರು? ಮಿಸ್ಟರ್ ಅನಿಲ್ ಕುಮಾರ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಆಫ್ ರುಪೀಸ್ ಎಷ್ಟು ಅಂತ. ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಆಫ್ ರುಪೀಸ್ ಎಷ್ಟು? ಇಲ್ಲಿ ಕ್ಯಾಪಿಟಲ್ ಒಂದು ಬಂತು, ಎಷ್ಟದು 50 lakh. ಜೊತೆಗೆ ಏನ್ ತಂದ? ಆಕ್ಚುಲಿ ಇನ್ ದ ಫಾರ್ಮ್ ಆಫ್ ಕ್ಯಾಪಿಟಲ್ ಏನ್ ತಂದ? ಕ್ಯಾಶ್ ತಂದ. ಕ್ಯಾಪಿಟಲ್ ಆಲ್ವೇಸ್ ಏನಾಕೈತಿ ಅಂತ ಹೇಳಿದೆ ನಾನು? ಕ್ರೆಡಿಟ್. ಹಂಗಂದ್ರೆ ಆಟೋಮೆಟಿಕ್ಲಿ ಡೆಬಿಟ್, ಕ್ಯಾಶ್ ಏನಾಕೈತಿ? ಡೆಬಿಟ್ ಆಗುತ್ತೆ. ಸೊ ಒಂದೇ ಎಂಟ್ರಿ ಆತ. ಇದು ಬರೀರಿ ಏನಂತ? ಕ್ಯಾಶ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್ ಅಕೌಂಟ್, ಅಥವಾ ಯಾರ ಹೆಸರು ಇರುತ್ತಲ್ಲ ಅವ್ರ ಹೆಸರು ಮಿಸ್ಟರ್ ಅನಿಲ್ ಕುಮಾರ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಬರೀಬಹುದು. ಮಿಸ್ಟರ್ ಅನಿಲ್ ಕುಮಾರ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಬರೀಬೇಕು. ಕ್ಲಿಯರ್ ಆಯ್ತಾ? ಇದು ಡೆಬಿಟ್ ಅಮೌಂಟ್ ಎಷ್ಟು? 50 lakh. ಕ್ರೆಡಿಟ್ ಅಮೌಂಟ್ ಎಷ್ಟು? 50 lakh. ಇದು ಬರೆಯೋದೆಲ್ಲರಿಗೂ ಗೊತ್ತೈತೆ ಜನಂಟ್ರಿ? ಓಕೆ, ಜನಂಟ್ರಿ ಎಲ್ಲರಿಗೂ ಗೊತ್ತಿದ್ದದೈತಿ, ನೋ ವರಿ. ನೆಕ್ಸ್ಟ್ ಒಂದು ಲೆಡ್ಜರ್ ಯಾವ್ದು ಅಂತಂದ್ರೆ ಒಂದೇದು ಕ್ಯಾಶ್, ಇನ್ನೊಂದು ಯಾವುದು ಕ್ಯಾಪಿಟಲ್. ಅವ ಲೆಡ್ಜರ್ ಅಕೌಂಟ್. ಏನೇನು ನಿಮ್ಮ ಬಂದಿರ್ತಾವಲ್ಲ ಅವ ಲೆಡ್ಜರ್. ನೆಕ್ಸ್ಟ್ ಇದು ಯಾವ ಕ್ಯಾಶ್ ಯಾವ ಗ್ರೂಪ್ ಬರುತ್ತೆ ಹೇಳ್ರಿ? ಕ್ಯಾಶ್ ಇನ್ ಹ್ಯಾಂಡ್ ಗ್ರೂಪ್ ಒಳಗೆ ಬರ್ತೈತಿ. ಕ್ಯಾಪಿಟಲ್ ಗ್ರೂಪ್ ಒಳಗೆ ಬರ್ತೈತಿ. ಕ್ಯಾಪಿಟಲ್ ಗ್ರೂಪ್ ಒಳಗೆ ಬರುತ್ತೆ. ಈಗ ಗ್ರೂಪ್ಸ್ ಬರ್ಸಿ ನೋಡಿ ನಾನು ನಿಮಗೆ. ಕ್ಯಾಶ್ ಇನ್ ಹ್ಯಾಂಡ್ ಯಾವ ಗ್ರೂಪ್ನಾಗ ಬರುತ್ತೆ? ಕ್ಯಾಶ್ ಇನ್ ಹ್ಯಾಂಡ್ ಗ್ರೂಪ್ನಾಗ ಬರುತ್ತೆ. ಕ್ಯಾಪಿಟಲ್ ಗ್ರೂಪ್ನಾಗ ಬರುತ್ತೆ. ಇದಕ್ಕೆ ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಯಾಪಿಟಲ್ ಐತಲ್ಲ, ಯಾವ ವೋಚರ್ ಹೇಳ್ರಿ? ಇದು ದುಡ್ಡು ಬಂತ ಹೋಗ್ತದೆ. ದುಡ್ಡು ಬರೋದ್ರಿಂದ ಇದು ರಿಸಿಪ್ಟ್ ವೋಚರ್. ಯಾವ ವೋಚರ್ ಇದು? ರಿಸಿಪ್ಟ್ ವೋಚರ್. ರಿಸಿಪ್ಟ್ ವೋಚರ್ ಅಂತಂದ್ರೆ ಇದಕ್ಕೆ ಎಫ್ ಏನಂತ ಯೂಸ್ ಮಾಡಿದ್ದೆ? F6 7 F6 ಆಗಲೇ ವೋಚರ್ಸ್ ಬರ್ಸಿದ್ದೆ ನೋಡಿ ನಾನು. F6 ಯಾರವ ಮಾತಾಡ್ತಿದ್ರು? ಓಕೆ, ಕ್ಲಿಯರ್ ಆಯ್ತಾ? ಇಲ್ಲಿಗೆ ಒಂದೇದು ಮುಗೀತು. ಕ್ಲೋಸ್. ನರೇಶನ್ ಇಲ್ಲ, ಏನಿಲ್ಲ. ಇದಕ್ಕೆ ಕಂಪ್ಯೂಟರ್ ಒಳಗೆ ನರೇಶನ್ ಕೇಳಲ್ಲ, ನೋ ಮರಿ ಟ್ಯಾಲಿ ಒಳಗೆ. ಓಕೆ, ಕ್ಲಿಯರ್? ಡೋಂಟ್ ಟಾಕ್ ಅದರ್ ಥಾಟ್ಸ್. ಓಕೆ, ಅರ್ಥ ಮಾಡಿದ್ದೀರಿ ನೀವು, ಕಾಮನ್ ಸೆನ್ಸ್ ಬಿಡಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಯಾವ ಇದು ಡೇಟ್ ಎಷ್ಟಿತ್ತು ನೋಡ್ರಿ? ಪಿ ಎಷ್ಟು? 11/5/2017. ವಾಟ್ ಇಸ್ ದ ಟ್ರಾನ್ಸಾಕ್ಷನ್? ಕ್ಯಾಶ್ ಡೆಪಾಸಿಟೆಡ್ ಇಂಟು ನೋಡ್ರಿ, ಕ್ಯಾಶ್ ಡೆಪಾಸಿಟೆಡ್ ಇಂಟು ಏನು? ಬ್ಯಾಂಕ್. ಇಲ್ಲ ಯಾವಾಗಲೂ ಒಂದು ಟ್ರಾನ್ಸಾಕ್ಷನ್ 2 ಆಸ್ಪೆಕ್ಟ್ಸ್ ಹುಡುಕ್ಬೇಕಂತ ಹೇಳಿದ್ದೆ. ಒಂದೇದು ಆಸ್ಪೆಕ್ಟ್ಸ್ ಏನು? ಕ್ಯಾಶ್. ಎರಡನೇ ಆಸ್ಪೆಕ್ಟ್ಸ್ ಏನು? ಬ್ಯಾಂಕ್. ಕ್ಯಾಶ್ ಬಂತ ಹೋತ? ಇಲ್ಲಿ ಬಂದೆ. ಕ್ಯಾಶ್ ಬಂತ ಹೋತ? ಕ್ಯಾಶ್ ಹೋಯ್ತಲ್ಲ. ಕ್ಯಾಶ್ ಹೋದ್ರೆ ಏನ್ ಮಾಡ್ತೀರಿ ನೀವು? ಇದಕ್ಕೆ ಕ್ಯಾಶ್ ಹೋದ್ರೆ ಏನ್ ಮಾಡ್ತೀವಿ? ಕ್ರೆಡಿಟ್ ಮಾಡ್ತೀವಿ. ಹಾಗಂದ್ರೆ ಇದನ್ನ ಏನ್ ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ಹಾಗಂದ್ರೆ ಏನಾಯ್ತು ಈಗ ಎಂಟ್ರಿ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ಡೆಟರ್ ಟು, ಹೌದಾ? ಏನಂತ ಎಂಟ್ರಿ ಆಕತಿ? ಕ್ಯಾಶ್ ಅಕೌಂಟ್. ಕ್ಲಿಯರ್ ಆತ ಅನ್ಕೊಂತೀನಿ ಎಲ್ಲರಿಗೆ. ಅಮೌಂಟ್ ಎಷ್ಟೆಷ್ಟು ಐತಿ ಅಂತ ಬರ್ಕೊಳ್ರಿ. ಅಮೌಂಟ್ ಅಂತ ನಿಮ್ಗೆ ಗೊತ್ತೈತಿ ಎಷ್ಟೈತಿ? ಅಮೌಂಟ್
5 lakh ಐತಿ. So is it clear? 5 lakh 5 lakh. Next one come to the ledger. Cash ಇಂದ ಕ್ಯಾಶ್ ಹೋಗತಿ, ಇನ್ನೊಂದು ಬ್ಯಾಂಕಿಂದ ಬ್ಯಾಂಕ್ ಹೋಗತಿ ಲೆಡ್ಜರ್ ಅಕೌಂಟ್. ಈಗ ಗ್ರೂಪ್ಸ್ ನೋಡೋಣ. ಇದು ಕ್ಯಾಶ್ ಇನ್ ಹ್ಯಾಂಡ್ ಹೌದಾ, ಇದು ಬ್ಯಾಂಕಿಂದ ಬ್ಯಾಂಕಿಗೆ ಹೋಗುತ್ತೆ. ಇದಕ್ಕೆ ರಿಸಿಪ್ಟ್ ವೋಚರ್ ಪೇಮೆಂಟ್ ವೋಚರ್ ಇದು ಕಾಂಟ್ರಾ ಎಂಟ್ರಿ. ನಾನು ಆಗಲೇ ಹೇಳಿದೆ, ಒಂದೇ ಟ್ರಾನ್ಸಾಕ್ಷನ್ ಒಳಗೆ ಕ್ಯಾಶ್ ಮತ್ತು ಬ್ಯಾಂಕ್ ಬಂದಾಗ ಅದಕ್ಕೆ ನಾವೇನಂತ ಯೂಸ್ ಮಾಡ್ತೀವಿ, ಕಾಂಟ್ರಾ ಎಂಟ್ರಿ ಅಂತ ಯೂಸ್ ಮಾಡ್ತೀವಿ. F4. ಇಲ್ಲಿಗೆ ಸೆಕೆಂಡ್ ಎಂಟ್ರಿ ಇಸ್ ಫಿನಿಶ್ಡ್. ಓಕೆ, ಥರ್ಡ್ ಒನ್ ಎಂಟ್ರಿ ಪಾಸ್ ಮಾಡೋಣ. ಓಕೆ, ವಾಟ್ ಇಸ್ ದ ಥರ್ಡ್ ಎಂಟ್ರಿ? ಥರ್ಡ್ ಎಂಟ್ರಿ ಏನು? ಪರ್ಚೇಸ್ ಫರ್ನಿಚರ್. ಡೇಟ್ 28/5/2017. ಪರ್ಚೇಸ್ ಫರ್ನಿಚರ್ ಅಲ್ಲ, ಈಗ ಒಂದು ನಿಮಿಷ ಕೇಳಿ. ಪರ್ಚೇಸ್ ಫರ್ನಿಚರ್ ಹೌದಾ? आप रुपीज ಎಷ್ಟು ಪೈ? 2 lakh ರೈಟಾ? ನಾನು ನಿಮ್ಗೆ ಆಗಲೇ ಒಂದು ಮಾತು ಹೇಳಿದೆ, ಪರ್ಚೇಸ್ ಮತ್ತು ಸೇಲ್ಸ್ ಅನ್ನು ಓಡಿ ಹೋಗಿ ಯೂಸ್ ಮಾಡ್ಬೇಕು ನೀವು ಗೂಡ್ಸ್ ಇದ್ದಾಗ. ಇಲ್ಲಿ ಅಸೆಟ್ ನೇಮ್ ಕೊಟ್ಟಾನ. ಅಸೆಟ್ ನೇಮ್ ಏನು? ಫರ್ನಿಚರ್ನ ಬಂತ ಹೋತಾಗಿದ್ದು ಬಂತು. ಅಸೆಟ್ ಬಂದು ಯಾವಾಗಲೂ ಏನು ಮಾಡ್ತೀವಿ? ಹಾಗಾಗಿ ಫಸ್ಟ್ ಹೇಳಿದ್ದೆ, ಅಸೆಟ್ ಯಾವಾಗಲೂ ಏನು ಮಾಡಬೇಕು? ಡೆಬಿಟ್ ಮಾಡಬೇಕು. ಸೊ ಇಲ್ಲಿ ಆಕ್ಚುಲಿ ಏನು ಪೇ ಮಾಡ್ತೀವಿ ನೀವು? ಕ್ಯಾಶ್ ಹೆಂಗಂದ್ರೆ ಹೋತಿಲ್ಲ, ಏನು ಮಾಡೋಣ? ಕ್ರೆಡಿಟ್ ಮಾಡೋಣ. ಸೊ ಎಂಟ್ರಿ ಏನಂತ ಪಾಸ್ ಮಾಡ್ತೀವಿ ಹೇಳ್ರಿ. ಫರ್ನಿಚರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಇಲ್ಲಿ ಪರ್ಚೇಸ್ ಬರಲ್ಲ, ಗೂಡ್ಸ್ ಇದ್ದಾಗ ಏನ್ ಬರಲ್ಲ, ಇದು ಅಸೆಟ್ ನೇಮ್ ಇದ್ದಾಗ ಏನ್ ಬರಲ್ಲ, ಪರ್ಚೇಸ್ ಅನ್ನೋದು ಬರಲ್ಲ. ಕ್ಲಿಯರ್ ಆಯ್ತಾ ಎಲ್ಲರಿಗೆ? ಈಗ ಮಾತಾಡ್ಬೇಡ್ರಿ. ಈಗ ಕ್ಲಿಯರ್ ಆಯ್ತಾ? ಈಗ ಅಮೌಂಟ್ ಬರೀರಿ. ಅಮೌಂಟ್ ಬರೋದು ಇದನ್ನ ಯಾವ ಅಸೆಟ್ ಅದು? ಫರ್ನಿಚರ್ ಅಸೆಟ್. ಇದು ಯಾವ್ದು? ಕ್ಯಾಶ್. ಈಗ ಫರ್ನಿಚರ್ ಯಾವ ಇದಕ್ಕೆ ಹೋಗತ್ತೆ ಹೇಳ್ರಿ? ಗ್ರೂಪ್ಗೆ ಫಿಕ್ಸ್ಡ್ ಅಸೆಟ್ ಹೋಗತಿ. ನೆಕ್ಸ್ಟ್ ಕ್ಯಾಶ್ ಎದಕ್ಕೆ ಹೋಗತಿ? ಕ್ಯಾಶ್ ಇನ್ ಹ್ಯಾಂಡ್ ಹೋಗತಿ. ಕ್ಲಿಯರ್ ಆಯ್ತಾ ಎಲ್ಲರಿಗಿದೆ? ಇದು ಯಾವ ವೋಚರ್ ಹೇಳ್ರಿ ನೋಡೋಣ. ಯಾವ ವೋಚರ್ ಆಕತಿ? ಇದು ಪೇಮೆಂಟ್ ವೋಚರ್ ಆಕತಿ. ಏನಾಕತಿ ಇದು? ಪೇಮೆಂಟ್ ವೋಚರ್. ಶಾರ್ಟ್ಕಟ್ ಕೀ ಏನು ಹೇಳ್ರಿ? F5. ಕ್ಲಿಯರ್ ಆಯ್ತಾ ಎಲ್ಲರಿಗಿದೆ? ಸೊ ನೆಕ್ಸ್ಟ್ ಡೇಟ್ ಹೇಳಿ. 10/6/2017. What is the transaction? Purchased goods. Purchased goods of rupees 4 lakh. Of rupees 4 lakh. ಈಗ ಗೂಡ್ಸ್ ಇದ್ದಾಗ ನಾ ಏನು ತಗೋರಿ ಅಂತ ಹೇಳಿ? ಪರ್ಚೇಸ್ ತಗೋರಿ ಅಂತ ಹೇಳಿ. ಇಲ್ಲಿ ಆಕ್ಚುಲಿ ಪರ್ಚೇಸ್ ಮಾಡಿದಾಗ ನೀವು ಏನು ಕೊಡ್ತೀರಿ? ಕ್ಯಾಶ್ ಕೊಡ್ತೀವಿ. ಸೊ ಮಾತಾಡಲ್ಲ ಅಂತ ಹೇಳಿನಿ. ಹಾ, ಹಂಗಂದ್ರೆ ಎಂಟ್ರಿ ಏನು ಪಾಸ್ ಮಾಡ್ತೀರಿ ಹೇಳ್ರಿ? ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಈಗ ಹಂಗಂದ್ರೆ ಹಾಕ್ಯಂತ ಬರೋಣ, ಯಾವ ಗ್ರೂಪ್ಗೆ ಏನೇನು ಹಾಕ್ತೀರಿ ಅನ್ನೋದು ಹೇಳ್ತಾ ಬರ್ರಿ. ಈಗ ಪರ್ಚೇಸ್ ಅದ ಅಮೌಂಟ್ ನೀವು ಬರ್ಕೊಡ್ರಿ. ಇದು ಪರ್ಚೇಸ್ ಅಕೌಂಟು. ಇನ್ನೊಂದು ಯಾವ್ದು? ಲೆಡ್ಜರ್ ಕ್ಯಾಶ್. ಇದು ಎದಕ್ಕೆ ಹೋಗತಿ? ಪರ್ಚೇಸ್ ಅನ್ನೋದು ಯಾವ ಗ್ರೂಪ್ ಹೋಗತಿ ಹೇಳ್ರಿ? ಪರ್ಚೇಸ್ ಗ್ರೂಪ್ಗೆ ಹೋಗತಿ. ಕ್ಯಾಶ್ ಅನ್ನೋದು ಎದಕ್ಕೆ ಹೋಗತಿ ಹೇಳ್ರಿ? ಕ್ಯಾಶ್ ಇನ್ ಹ್ಯಾಂಡ್ ಹೋಗತಿ. ಇದು ಪರ್ಚೇಸ್ ಅನ್ನೋದು ಯಾರು ವೋಚರ್ ಸೇರುತ್ತೆ ಹೇಳ್ರಿ? ಪರ್ಚೇಸ್ ವೋಚರ್ ಸೇರ್ತೈತಿ. ನೆನಪಿಡ್ಕೊಳ್ರಿ, ಪರ್ಚೇಸ್ ಇದೆಲ್ಲ ಎದಕ್ಕೆ ಹೋಗವು? ಪರ್ಚೇಸ್ ವೋಚರ್ ಸೇರ್ತೈತಿ. ಪರ್ಚೇಸ್ ವೋಚರ್ ಎಷ್ಟು ಹೇಳ್ರಿ? F9. ಓಕೆ, ಸರಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಹೇಳ್ರಿ. 12/7/17. ಓಕೆ, ಕ್ಲಿಯರ್ ಆಯ್ತಾ ಎಲ್ಲರಿಗೆ? 12/7/17. ಈಗ ಯಾವ ಇದು ಏನೈತಿ ಟ್ರಾನ್ಸಾಕ್ಷನ್? ಅದು ಪರ್ಚೇಸ್ ಗೂಡ್ಸ್ ಫ್ರಮ್ ಮಿಸ್ಟರ್ ಶೇಖರ್ ಆನ್ ಕ್ರೆಡಿಟ್ ಅಂತ ಹೇಳಿರೋದಲ್ಲ. ಈಗ ನೋಡಿ ಒಂದು ಮಾತು ಹೇಳ್ತೀನಿ. ಪರ್ಚೇಸ್ ಗೂಡ್ಸ್ ಫ್ರಮ್ ಯಾರಿಂದ? ಮಿಸ್ಟರ್ ಶೇಖರ್ ಆನ್ ಎದ್ರ ಮೇಲೆ ಅಂತ ಹೇಳಿದವ? ಕ್ರೆಡಿಟ್ ಬೇಸ್ ಮೇಲೆ ಅಂತ ಹೇಳಿದ. ಕ್ರೆಡಿಟ್ ಅಂದಾಗ ಯಾವಾಗಲೂ ಯು ಶುಡ್ ಟೇಕ್ ದ ನೇಮ್ ಆಫ್ ಪರ್ಸನ್. ಇನ್ನೊಂದು ಗೂಡ್ಸ್ ಹೇಳಿದಾಗ ಯಾವಾಗಲೂ ನಾವೇನು ತಗೋಬೇಕು? ಪರ್ಚೇಸ್ ಹೋಗ್ಬೇಕು. ಸೊ ಹಂಗಂದ್ರೆ ಎಂಟ್ರಿ ಪರ್ಚೇಸ್ ಯಾವಾಗಲೂ ಏನಾಕೈತಿ ಅಂತ ಹೇಳಿ ನನಗೆ ಡೆಬಿಟ್ ಆಗೈತಿ. ಪರ್ಚೇಸ್ ಆಲ್ವೇಸ್ ಏನಾಕೈತಿ? ಡೆಬಿಟ್ ಆಗೋದ್ರಿಂದ
ಪರ್ಚೇಸ್ ಅಕೌಂಟ್ ಡೆಟರ್ ಟು ಏನು ಮಿಸ್ಟರ್ ಶೇಖರ್ ಅಕೌಂಟ್. ಇದು ಯಾವ ವೋಚರಿಗೆ ಸೇರತಿ ಮೇನ್ ಅಂತ ತಿಳ್ಕೊಳ್ಳೋಣ. ಇವೆಲ್ಲ ಗ್ರೂಪ್ ಬಿಡ್ರಿ, ಇದು ಲೆಡ್ಜರ್ ಅಕೌಂಟ್ ಈಸಿ ಹೌದಾ, ಇದು ಪರ್ಚೇಸ್ ಗ್ರೂಪ್ ಸೇರತಿ. ಈಗ ಇವ ನಾವು ಪರ್ಚೇಸ್ ಮಾಡಿ ಉದ್ರಿ ಕೇಳ್ರಿ ಇದೇ ಇಂಪಾರ್ಟೆಂಟ್. ಈಗ ಯಾವುದು ಗ್ರೂಪ್ ಇಂಪಾರ್ಟೆಂಟ್. ಈಗ ನಾನು ಪರ್ಚೇಸ್ ಮಾಡಿದ್ದೆ ಯಾರ ಕಡೆಯಿಂದ? ಶೇಖರ್ ಕಡೆಯಿಂದ. ಈಗ ನಾನು ಮಿಸ್ಟರ್ ಶೇಖರ್ಗೆ ದುಡ್ಡು ಕೊಡ್ಬೇಕು ಅಥವಾ ದುಡ್ಡು ಇಸ್ಕೋಬೇಕು? ನೆನಪಿಟ್ಕೊಳ್ರಿ, ಕ್ರೆಡಿಟ್ ಪರ್ಚೇಸ್ ಇದ್ದಾಗ ಅಲ್ಲಿ ಸನ್ರಿ ಕ್ರೆಡಿಟಾರ್ಸ್ ಬರ್ತಾನೆ, ಕ್ರೆಡಿಟ್ ಸೇಲ್ ಇದ್ದಾಗ ಸನ್ರಿ ಡೆಟಾರ್ಸ್ ಬರ್ತಾವೆ. ಹಂಗಂದ್ರೆ ಮಿಸ್ಟರ್ ಶೇಖರ್ ಏನಾದ್ರೂ ಇಲ್ಲಿ ಸನ್ರಿ ಕ್ರೆಡಿಟಾರ್ಸ್ ಅದ. ಯಾಕೆ ಗೊತ್ತಾ? ಕ್ರೆಡಿಟ್ ಪರ್ಚೇಸ್ ಇದ್ದಾಗ ಕ್ರೆಡಿಟಾರ್ಸ್ ರೈಸ್ ಆಕ್ಕಾರ ಹೌದಾ. ಒಂದ್ ವೇಳೆ ಅಲ್ಲಿ ಕ್ರೆಡಿಟ್ ಸೇಲ್ ಇದ್ದಾಗ ಯಾರು ಬರ್ತಾರ? ಸನ್ರಿ ಡೆಟಾರ್ಸ್ ಬರ್ತಾರೆ. ಹಂಗಂದ್ರೆ ಯಾವ ಗ್ರೂಪ್ ಅಂತ ಗೊತ್ತಾಗ್ತದೆ? ಮಿಸ್ಟರ್ ಶೇಖರ್ದು ಸನ್ರಿ ಡೆಟಾರ್ಸ್. ವೋಚರ್ ಯಾರು ಬರ್ಬೋದು? ಪರ್ಚೇಸ್ F9. ಓಕೆ, ಕ್ಲಿಯರ್ ಆಗ್ತಾ ಎಲ್ಲರಿಗೆ? ಸರ್ ನೆಕ್ಸ್ಟ್ ಒನ್ ಯಾವ್ದೈತಿ? ಟ್ರಾನ್ಸಾಕ್ಷನ್ ಯಾವ್ದು? 18/9/2017 ನೋಡಿಲ್ಲ, ವೆರಿ ಇಂಪಾರ್ಟೆಂಟ್. ಸೋಲ್ಡ್ ಗೂಡ್ಸ್ ಪರ್ ರುಪೀಸ್ ಎಷ್ಟಂತ? 6 lakh ಪರ್ ರುಪೀಸ್ 6 lakh. ಈಗ ಸೋಲ್ಡ್ ಅನ್ನೋದು ಗೊತ್ತಾಗ್ಬಿಡುತ್ತೆ ನಮಗೆ. ಏನಿದು? ಸೇಲ್. ಸೇಲ್ ಯಾವಾಗ್ಲೂ ಏನಾಕೈತಿ ಅಂದ್ರೆ ಕ್ರೆಡಿಟ್ ಆಕೈತಿ. ಸೇಲ್ ಯಾವಾಗ್ಲೂ ಏನಾಕೈತಿ? ಕ್ರೆಡಿಟ್ ಆಕೈತಿ. ಸೊ ಇದು ಕ್ಯಾಶ್ ಟ್ರಾನ್ಸಾಕ್ಷನ್ ಇರೋದ್ರಿಂದ ನಾವು ಗೂಡ್ಸ್ ನ ಸೋಲ್ಡ್ ಮಾಡಿದಾಗ ಕ್ಯಾಶ್ ಬರ್ತೈತೆ ಹೋಗ್ತದೆ, ಕ್ಯಾಶ್ ಬರುತ್ತೆ ಹೋಗ್ತದೆ ಬರ್ತೈತಿ. ಸೊ ಕ್ಯಾಶ್ ಬಂತಂತಂದ್ರೆ ಆಟೋಮೆಟಿಕ್ಲಿ ಕ್ಯಾಶ್ ಅಕೌಂಟ್ ಡೇಟಾ ಟು ಏನಂತ? ಸೇಲ್ಸ್ ಅಕೌಂಟ್. ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ಸ್ಟಾಪ್ ಮಾಡಿ ಶರತ್ ಮೇಲೆ ಬಟನ್ ಹೊಡೆಯೋದು. ಓಕೆ, ಯಾವ ಡೇಟ್ ತಗೊಂಡ್ವಿ? ಇಲ್ಲಿ ನೋಡ್ರಿ, ಕ್ಯಾಶ್ ಸೇಲ್ಸ್ ಆಗಿತ್ತ. ಕ್ಯಾಶ್ ಎದ್ರಾಗ ಹಾಕ್ತೇವೆ ನಾವು? ಕ್ಯಾಶ್ ಎದ್ರಾಗ ಹಾಕ್ತೇವಿ? ಕ್ಯಾಶ್ ಇನ್ ಹ್ಯಾಂಡ್ ಒಳಗೆ ಹಾಕ್ತೇವಿ. ಹಂಗಂದ್ರೆ ಇಲ್ಲೇ ಫಸ್ಟ್ ಕ್ಯಾಶ್ ಇಂದ ಕ್ಯಾಶ್ಗೆ, ಸೇಲ್ಸ್ ಇಂದ ಸೇಲ್ಸ್ಗೆ. ಕ್ಯಾಶ್ ಇಂದ ಕ್ಯಾಶ್ ಏನಾಗ ಹೋಗತಿ? ಸೇಲಿಂದ ಎಲ್ಲಿ ಹೋಗತಿ ಹೇಳ್ರಿ? ಸೇಲ್ಗೆ ಹೋಗತಿ. ಸೇಲಿಂದ ಎಲ್ಲಿ ಹೋಗತಿ? ಸೇಲ್ಗೆ ಹೋಗುತ್ತೆ. ಇದು ಎಂತ ವೋಚರ್ ಆಕತಿ? ಸೇಲ್ಸ್ ವೋಚರ್. ಯಾವ್ದು? F8. ಈ ತರ ಎಲ್ಲವನ್ನು ಮಾಡ್ಕೊಂತ ಹೋಗ್ಬೇಕು. ಯಾವ ಡಿಫ್ರೆಂಟ್ ಇದ್ದಂದ್ರೆ ಡಿಫ್ರೆಂಟ್ ನ ತಗೊಂತೀನಿ. ಸೊ ಅದ್ರ ಕೇಳ್ರಿ ಒಂದ್ ನಿಮಿಷ. ಏನಂತಂದ್ರೆ ಸರಿ, ನೆಕ್ಸ್ಟ್ ಒನ್ ಏನಂತ ಹೇಳೋದು ಗೊತ್ತಾ? 25/11/2017 ಸೋಲ್ಡ್ ಗೂಡ್ಸ್ ಟು ಮಿಸ್ಟರ್ ಯಾರಿಗೆ ಅಂತ ಹೇಳ? ಸ್ವಸ್ತಿಕ್ ಹೌದಾ? ಸಾತ್ವಿಕ್ ಅದು ಆಕ್ಚುಲಿ. ನೋಡ್ರಿ, ವೆರಿ ಇಂಪಾರ್ಟೆಂಟ್. ಸೋಲ್ಡ್ ಗೂಡ್ಸ್ ಟು ಸಾತ್ವಿಕ್ ಆನ್ ಇದ್ರ ಮೇಲೆ ಹೇಳ ಕ್ರೆಡಿಟ್ ಆಫ್ ರುಪೀಸ್ ಎಷ್ಟು ಹೇಳ ನೋಡ್ರಿ? 3 lakh. ಒಂದು ವಿಚಾರ ಕೇಳ್ರಿ, ಕ್ರೆಡಿಟ್ ಅಂತ ಹೇಳಿದಾಗ ಯು ಶುಡ್ ಟೇಕ್ ದ ನೇಮ್ ಆಫ್ ಪರ್ಸನ್ ತಗೋಬೇಕು. ಈಗ ಇಲ್ಲಿ ಏನೈತಿ ಇನ್ನೊಂದು ನೋಡ್ರಿ, ನೆನಪಿಟ್ಕೊಡ್ರಿ. ಗೂಡ್ಸ್ ಇದ್ದಾಗ ಮಾತ್ರ ನಾವು ಪರ್ಚೇಸರ್ ಸೇಲ್ ತಗೋಬೇಕು. ಗೂಡ್ಸ್ ಇದ್ದಾಗ ಮಾತ್ರ ಏನ್ ತಗೋಬೇಕು? ಪರ್ಚೇಸರ್ ಸೇಲ್ಸ್ ತಗೋಬೇಕು. ಇಲ್ಲಿ ಸೇಲ್ ಏನಾಕತಿ ಅಂತ ಹೇಳಿ ಯಾವಾಗ್ಲಿ ಕ್ರೆಡಿಟ್ ಆಗೈತಿ. ಯಾರಿಗೆ ಗೊತ್ತು ಆಕ್ಚುಲಿ ಅದು? ಅವ ಏನಕ್ಕ ಡೆಬಿಟ್ ಆಗೈತಿ. ಹಂಗಂದ್ರ ಇಲ್ಲಿ ಕೇಳ್ರಿ, ಇದೇ ಇಂಪಾರ್ಟೆಂಟ್ ವರ್ಡ್. ಸಾತ್ವಿಕ್ ಅಕೌಂಟ್ ಡೇಟಾ ಟು ಏನಂತ? ಏನ? ಸೇಲ್ಸ್ ಅಕೌಂಟ್ ಅಂತ ಆಯ್ತಾ? ಅಮೌಂಟ್ ನ ನೀವು ಬರ್ಕೊಡ್ರಿ. ಈಗ ಸಾತ್ವಿಕ್ ಇಂದ ಸಾತ್ವಿಕ್ ಹಾಕ್ತೇವೆ ನಾವು. ಇಲ್ಲಿ ಲೆಡ್ಜರ್ ಅಕೌಂಟ್ ನಾಗ ಏನಾಗ್ತೀವಿ? ಸಾತ್ವಿಕ್ ಇಂದ ಸಾತ್ವಿಕ್ ಹೋಗುತ್ತೆ, ಸೇಲ್ಸ್ ಇಂದ ಸೇಲ್ಸ್ ಹೋಗುತ್ತೆ. ಆದ್ರೆ ಈಗ ನಾನು ಗ್ರೂಪ್ ಬರಿಬೇಕು ನೋಡ್ರಿ. ಸಾತ್ವಿಕ್ ಡೆಟರ್ಸ್ ಕ್ರೆಡಿಟರ್ಸ್ ಫಸ್ಟ್ ಥಿಂಕ್ ಮಾಡ್ಬೇಕು. ಯಾಕೆ ಗೊತ್ತಾ? ಡೆಟರ್ಸ್ ಅವನ ಕಡೆ ನಾವ್ ಏನ್ ಬರ್ಬೇಕು? ದುಡ್ಡನ್ನ ಕಲೆಕ್ಟ್ ಮಾಡ್ಕೋಬೇಕಾದ್ರಿಂದ ನಾನು ನಿಮ್ಗೆ ಒಂದು ವರ್ಡ್ ಹೇಳಿದಾಗಲೇ, ಕ್ರೆಡಿಟ್ ಪರ್ಚೇಸ್ ಇದ್ದಾಗ ಕ್ರೆಡಿಟಾರ್ಸ್, ಕ್ರೆಡಿಟ್ ಪರ್ಚೇಸ್ ಇದ್ದಾಗ ಏನ? ಕ್ರೆಡಿಟಾರ್ಸ್. ಕ್ರೆಡಿಟ್ ಸೇಲ್ ಇದ್ದಾಗ ಏನಕತಿ? ಡೆಟಾರ್ಸ್. ಹಂಗಂದ್ರೆ ಸಾತ್ವಿಕ್ ಏನಕನ? ಸನ್ರಿ ಡೆಟಾರ್ಸ್. ಸೇಲ್ಸ್ ಏನಕತಿ? ಸೇಲ್ಸ್. ಇದು ಎಂತಾಕತಿ ಅಂದ್ರೆ ವೋಚರ್? ಸೇಲ್ಸ್ ವೋಚರ್ ಆಕತಿ F8. ಕ್ಲಿಯರ್ ಆಗಿರ್ಬೋದಾ? ಈ ತರ ನಾವು ಕೇಸ್ ಸ್ಟಡಿನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇನ್ನೊಂದು ಲಾಸ್ಟ್ಗೆ ನಾನು ನೋಡ್ರಿ,
ಕ್ಯಾಶ್ ರಿಸೀವ್ಡ್ ಫ್ರಮ್, ನೋಡ್ರಿ ವೆರಿ ಇಂಪಾರ್ಟೆಂಟ್ ಇದೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಮಿಸ್ಟರ್ ಸಾತ್ವಿಕ್. ಇಲ್ಲೇ ಕ್ಯಾಶ್ ನ ರಿಸೀವ್ ಮಾಡಿದ್ವಿ. ಕ್ಯಾಶ್ ರಿಸೀವ್ ಮಾಡಿದಾಗ ಕ್ಯಾಶ್ ಏನ್ ಮಾಡೋಣ, ಡೆಬಿಟ್ ಮಾಡೋಣ. ಯಾರ ಕಡೆಯಿಂದ ತಗೊಂಡ್ವಿ ಅದನ್ನ, ಸಾತ್ವಿಕ್ ಹಂಗಂದ್ರೆ ಏನ್ ಹಾಕೋಣ, ಕ್ರೆಡಿಟ್. ಅಂದ್ರೆ ಅವ್ನ ಅಕೌಂಟ್ ಏನ್ ಮಾಡ್ತೇವೆ, ಕ್ರೆಡಿಟ್ ಮಾಡ್ತೀವಿ. ಹಂಗಂದ್ರೆ ಜನರೇಟ್ ಏನಾಗ್ತದೆ ಹೇಳ್ರಿ ನಾನು, ಡೇಟ್ 15/12/2017 ಏನ ಸಾತ್ವಿಕ ಕ್ಯಾಶ್ ಅಕೌಂಟ್ ಡೇಟಾ. ಯಾಕಂದ್ರೆ ಕ್ಯಾಶ್ ಬಂತು ಅಂತಂದ್ರೆ ಕ್ಯಾಶ್ ಅಕೌಂಟ್ ಏನ್ ಮಾಡ್ಬೇಕು, ಡೆಬಿಟ್. ಟು ಏನು, ಸಾತ್ವಿಕ್ ಅಕೌಂಟ್. ಹೌದಾ, ಒಂದು ವಿಚಾರ. ಕ್ಯಾಶ್ ಇಂದ ಎಲ್ಲಿ ಹೋಗತ್ತಿ, ಇದು ಕ್ಯಾಶ್ ಇಂದ ಕ್ಯಾಶ್ ಹೋಗತ್ತಿ, ಸಾತ್ವಿಕ್ ಹೋಗತ್ತಿ. ಇಲ್ಲ ಕ್ಯಾಶ್ ಅನ್ನೋದು ಯಾವ ಗ್ರೂಪ್ ಹೋಗತ್ತಿ ಹೇಳ್ರಿ, ಕ್ಯಾಶ್ ಇನ್ ಹ್ಯಾಂಡ್ ಗ್ರೂಪ್ ಹೋಗತ್ತಿ. ಸಾತ್ವಿಕ್ ಅಂದು ಏನಂದ್ರವ, ಸಂಡ್ರಿ ಕ್ರೆಡಿಟರ್ಸ್, ಸಾರಿ ಸಂಡ್ರಿ ಯಾರಿದ್ದವ ಮ್ಯಾಲ ಏನಿದ್ದಲ್ಲ ಅದ. ಅಂದ್ರ ಅವನ ಅಕೌಂಟ್ ಇಲ್ಲಿ ಡೆಬಿಟ್ ಆಗಿರ್ತಿ, ಇಲ್ಲಿ ಆಟೋಮೆಟಿಕ್ ಏನಾಗತ್ತಿ, ಕ್ರೆಡಿಟ್ ಆಗಿ ಅವನ ಅಕೌಂಟ್ ಏನಾಗಬಹುದು, ಕ್ಲೋಸ್ ಆಗಂತ ಚಾನ್ಸಸ್ ಬಹಳ ಇರುತ್ತೆ. ಸೊ ಹಂಗಂದ್ರೆ ಇದು ಯಾರು ಬರ್ಬೋದು, ರಿಸಿಪ್ಟ್ ವೋಚರ್. ಇದೇನ ಯಾವ ವೋಚರ್ ಇದು, ರಿಸಿಪ್ಟ್ ವೋಚರ್ ಎಷ್ಟನೇದು ಹೇಳ್ರಿ, F6. ಸೊ ಲಾಸ್ಟ್ ಇನ್ನೊಂದು ಟ್ರಾನ್ಸಾಕ್ಷನ್ ಮಾಡ್ತೇನೆ ನಾನು ಅಷ್ಟೇ. ರೆಂಟ್ ಪೇಡ್, ಏನ್ ಪೇ ಮಾಡ್ರ ಅವ್ರು, ರೆಂಟ್ ಪೇಡ್. ಒಂದು ವಿಚಾರ ಕೇಳಿಲ್ಲ, ರೆಂಟ್ ಪೇಡ್. ಹೌದಾ, ರೆಂಟ್ ಪೇಡ್ ಒಳಗ ರೆಂಟ್ ಅನ್ನೋದು ಪೇಡ್ ಅನ್ನೋದ್ಲೆ ಆಟೋಮೆಟಿಕ್ಲಿ ಗೊತ್ತಾಗದೆ ನಮಗೆ. ಎಕ್ಸ್ಪೆನ್ಸ್ ಯಾವಾಗಲೂ ಏನ್ ಮಾಡ್ಬೇಕಂತ ಹೇಳಿ ನಾನು ನಿಮಗೆ ಆಗ ಹೇಳಿದೆ ಫಸ್ಟ್ ಕ್ಲಾಸ್ನಾಗೆ. ಎಕ್ಸ್ಪೆನ್ಸಸ್ ಏನ್ ಮಾಡ್ಬೇಕು, ಡೆಬಿಟ್ ಮಾಡ್ಬೇಕು. ಬಟ್ ಆಕ್ಚುಲಿ ವಾಟ್ ಯು ಹ್ಯಾವ್ ಟು ಪೇ, ಕ್ಯಾಶ್. ಅಂದ್ರೆ ಕ್ಯಾಶ್ ಹೋಗುತ್ತೆ, ಕ್ಯಾಶ್ ಏನ್ ಮಾಡ್ತೀರಿ, ಈಗ ರೆಂಟ್ ಅನ್ನೋದು ಏನಂತ ಹೇಳ್ತೀರಿ, ರೆಂಟ್ ಅಕೌಂಟ್ ಡೇಟಾ ಏನಂತ, ಕ್ಯಾಶ್ ಅಕೌಂಟ್. ರೆಂಟ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಯಾವ ಡೇಟ್ ನೋಡ್ರಿ ಅದು, 2/1/2018. ಹೌದಾ, ಇಲ್ಲಿ ಕೇಳ್ರಿ ಇನ್ನೊಂದು ಟ್ರಾನ್ಸಾಕ್ಷನ್ ಇಂಪಾರ್ಟೆಂಟ್ ಐತಿ, ಅದನ್ನ ಹೇಳ್ತೇನೆ ನಾನು. ಈಗ ಲೆಡ್ಜರ್ ಕ್ರಿಯೇಟ್ ಮಾಡ್ತೇವೆ. ರೆಂಟಿಂದು ರೆಂಟ್, ಹೌದಾ, ಕ್ಯಾಶ್ ಇಂದ ಕ್ಯಾಶ್. ಈಗ ರೆಂಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಆಗಲೇ ನಿಮ್ಗೊಂದು ಮಾತು ಹೇಳಿದ್ದೆ ನಾನು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಇನ್ನೊಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ. ರೆಂಟ್ ಯಾವ ಎಕ್ಸ್ಪೆನ್ಸಸ್ ಬರ್ಸಿದ್ದೆ ನೋಡ್ರಿ ನಾನು, ಎಸ್ ವೆರಿ ಇಂಪಾರ್ಟೆಂಟ್, ಗ್ರೂಪ್ ಇಂಪಾರ್ಟೆಂಟ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟೋ ಮಂದಿ ಕನ್ಫ್ಯೂಸ್ ಆಗೋದು ಇದೆಲ್ಲ ಈಸಿ ಅನ್ಸುತ್ತೆ. ಈ ಥಾಟ್ ಒಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನಾನು ನಿಮಗೆ. ಇವ್ನ ಎರಡನ್ನೂ ನೋಡ್ಕೊಂಡ್ರೆ ಸಾಕು. ಈ ಜನರಿಗೆ ಹೆಂಗ್ ಬಿಡಿಸ್ಬೇಕು ಅನ್ನೋದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಪ್ಲೈ ಮಾಡಕ್ ಹೋಗ್ಬೇಡಿ. ನಾನು ಹೇಳಿದಲ್ಲ ಅಷ್ಟು ಚಾರ್ಟ್ ನಿಮ್ಮ ಕಡೆ ಇತ್ತು, ಮುಗಿದು ಹೋಗ್ತದೆ. ಕ್ಲಿಯರ್ ಆಯ್ತು ಎಲ್ಲರಿಗೆ? ಸೊ ಈಗ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಯ್ತು. ನೆಕ್ಸ್ಟ್ ಒಂದು ಯಾವ್ದು, ಕ್ಯಾಶ್. ಕ್ಯಾಶ್ ಎದಕ್ಕೆ ಹೋಗತ್ತಿ, ಕ್ಯಾಶ್ ಇನ್ ಹ್ಯಾಂಡ್ ಹೋಗತ್ತಿ. ಹಂಗಂದ್ರೆ ಇದು ಪೇಡ್ ಇರೋದ್ರಿಂದ ಪೇಮೆಂಟ್ ಆಕತಿ. ಪೇಡ್ ಇರೋದ್ರಿಂದ ಏನಕ್ಕತಿ, ಪೇಮೆಂಟ್ ವೋಚರ್ F5. ಪೇಮೆಂಟ್ ವೋಚರ್ ಏನು, F5. ಲಾಸ್ಟ್ ಒಂದು ಟ್ರಾನ್ಸಾಕ್ಷನ್ ಐತಿ, ಯಾವ್ದು ಹೇಳ್ರಪ್ಪ, 10/3/2018 ಸ್ಯಾಲರಿ ಪೇಡ್ ಟು ಮಿಸ್ಟರ್ ಯಾರಿಗೆ ಅಂತ ಹೇಳಿದ. ಎಷ್ಟೋ ಮಂದಿ ಕನ್ಫ್ಯೂಸ್ ಆಗ್ತೀರಿ. ಸ್ಯಾಲರಿ ಪೇಡ್ ಟು ಮಿಸ್ಟರ್ ನಾಗರಾಜ್ ಐತಲ್ಲ, ಎಲ್ಲರೂ ನಾಗರಾಜ್ ತೊಗೊಳಕ್ ಹೋಗ್ಬಿಡ್ತೀರಿ. ಕ್ಯಾಶ್ ಬಿಟ್ಟು ತೊಗೊಳಕ್ ಹೋಗ್ತೀರಿ ನಾಗರಾಜ್. ಅಲ್ಲಪ್ಪ, ಸ್ಯಾಲ್ರಿ ಯಾರಿಗಾರು ಕೊಳ್ಳಿ ಅವ ನಮ್ಗೆ ಸಂಬಂಧ ಇಲ್ಲ. ಸ್ಯಾಲ್ರಿ ಅನ್ನೋದು ಫಸ್ಟ್ ಫಾಲೋ ಏನು, ಎಕ್ಸ್ಪೆನ್ಸಸ್ನ ಏನ್ ಮಾಡ್ತೀರಿ, ಡೆಬಿಟ್ ಮಾಡ್ತೀವಿ. ಅದು ಯಾರಿಗಾರ ಹೋಲಿ, ಯಾರು ಇವರೇ ಹೋಲಿ, ನಮ್ಗೆ ಸಂಬಂಧ ಇಲ್ಲ. ಬಟ್ ಆಕ್ಚುಲಿ ಏನು ಹೋಗತ್ತೆ ನಿಮ್ಮ ಕಡೆಯಿಂದ, ಹಂಗಂದ್ರೆ ಸ್ಯಾಲ್ರಿ ಅಕೌಂಟ್ ಡೇಟೆಡ್ ಟು ಕ್ಯಾಶ್ ಅಕೌಂಟ್ ಲಾಸ್ಟ್ ಟ್ರಾನ್ಸಾಕ್ಷನ್. ಸ್ಯಾಲ್ರಿ ಅಕೌಂಟ್ ಡೇಟೆಡ್ ಟು ಕ್ಯಾಶ್ ಅಕೌಂಟ್ ಲಾಸ್ಟ್ ಟ್ರಾನ್ಸಾಕ್ಷನ್ ಬರ್ದ್ರೆ, ಸ್ಯಾಲ್ರಿ ಅಕೌಂಟ್ ಡೇಟೆಡ್ ಟು ಕ್ಯಾಶ್ ಅಕೌಂಟ್ ಅಂತ ಬರ್ದಿಲ್ಲ, ಅದು ನಾಗರಾಜ್ ಅನ್ನೋದೈತಲ್ಲ, ಅದು ಬರಂಗಿಲ್ಲ, ಸಂಬಂಧ ಇಲ್ಲ ನಮಗೆ. ಓನ್ಲಿ ಸ್ಯಾಲ್ರಿ ಕೊಡ್ತೇವೆ. ಏನು ಕೊಡ್ತೇವೆ ನಾವು, ಕ್ಯಾಶ್ ಕೊಡ್ತೇವೆ. ಸ್ಯಾಲ್ರಿ ಅಕೌಂಟ್ ಡೇಟೆಡ್ ಟು ಕ್ಯಾಶ್ ಅಕೌಂಟ್ ಬಂದ್ರೆ ನೆನ್ಪಿಟ್ಕೊಳ್ರಿ. ಸ್ಯಾಲ್ರಿದು ಒಂದು ಗ್ರೂಪ್ ನೋಡ್ರಿ, ಲೆಡ್ಜರ್, ಸ್ಯಾಲ್ರಿ ಮತ್ತು ಕ್ಯಾಶ್. ಆದ್ರೆ ಸ್ಯಾಲ್ರಿ ಏನಾಗತ್ತೆ ಗೊತ್ತಾ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಗ್ರೂಪ್, ಮತ್ತೆ ಇನ್ನೊಂದು ಕ್ಯಾಶ್ ಇನ್ ಹ್ಯಾಂಡ್ ಗ್ರೂಪ್. ಅದು ಏನಾಕತಿ, ಪೇಮೆಂಟ್ ಆಕತಿ. ಏನಾಕತಿ ಅದು, ಪೇಮೆಂಟ್ ಆಗ್ಬಿಡುತ್ತೆ. ಪೇಮೆಂಟ್ಗೆ ಯಾವುದು ಬರ್ತೀರಿ, ವೋಚರ್ F5. ಕ್ಲಿಯರ್ ಆಗೈತೆ ಎಲ್ಲರಿಗೆ? ಸೊ ಇಲ್ಲಿಗೆ ಕೇಸ್ ಸ್ಟಡಿ ಇದು ಕಂಪ್ಲೀಟ್ ಆಯ್ತು. ಸೊ ಓಕೆ, ನಾಳೆ ನಿಮ್ಗೆ ಏನು ತೊಗೊಳ್ಬೇಕು ಅನ್ನೋದು ನಾನು ಗ್ರೂಪ್ನಾಗ ಹಾಕಿರ್ತೀನಿ. ಸೊ ಥ್ಯಾಂಕ್ ಯು.